ಅಲ್ಲಿ ನೋಡ ಅಲ್ಲಿ ಮುಖ ಮುಚ್ಕೊಳತ್ತಾರ ನೆಕ್ಸ್ಟ್ ಕ್ವಶನ್ ತಮಗ ಬರ್ತದಂತ ಒಂದ್ ದಿನಕ್ಕೆ ಆಯ್ ಬಂತು ನೋಡ ಅದೇ ಸೂಪರ್ ಬಂತ ತೋರ್ಸ ನೋಡ್ರಿ ತೋರ್ಸ ದಾರಿ ತಪ್ಪಿದ್ರೆ ಹೆಂಗ್ ಹೋಗ್ಬೇಕು ಡಮಾರ್ ಡಮಾರ್ ಆತಿದ್ ಹಿಂಗ್ ಮಾಡ್ ಹಿಂಗ ಅಣಿ ಚಚ್ಕ ಹಿಂಗ್ ಸೊಳ್ಳಿಗಳು ಹೆಂಗ ಸೊಳ್ಳಿ ನಡಿರಪ್ಪ ಕಾಡ್ ಸೊಳ್ಳೆವು ಅಯ್ಯೋ ಇಲ್ಲಾಗ್ಲೇ 2 ಖಾಲಿ ಆಗಿ ಉಪ್ಪಿಟ್ಟು ಒಂದ್ ಪ್ಲೇಟ್ ಇಡ್ಲಿ ಖಾಲಿ ಆಗೈತಿ 2 ಉಪ್ಪಿಟ್ಟು ಖಾಲಿ ಆಗಿ ಇನ್ನೊಂದು ಇದು ಬಂತು ಮಳೆಗೆ ನೆನ್ಕೊಂಬಂದ ಓಹೋ ಅಮ್ಮಗೊಂದ್ ಸ್ವಲ್ಪ ಅಂತ ನನ್ನ ಫ್ರೆಂಡ್ಸ್ ಏನಾದ್ರು ನೋಡ್ತಿದ್ರೆ ಆಶ್ಚರ್ಯ ಪಡ್ಬೋದು ನೀವು ಬಟ್ ಸ್ಟಿಲ್ ನಾನು ಹೇಳ್ತಿದ್ದೇನೆ ಅಂದ್ರೆ ಅದು ತುಂಬಾ ಕಟು ಸತ್ಯ ಅದು. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಮಾರ್ನಿಂಗ್ ಎಲ್ಲ ಆಟ ಆಡಿ ಒಂದು ಬ್ಯಾಡ್ಮಿಂಟನ್ ಆಟ ಆಡಿದ್ವಿ. ಆಮೇಲೆ ಮತ್ತೇನು ಆಟ ಆಡಿದ್ವಿ ಅಮ್ಮ? ಆಮೇಲೆ ನಾವು ಸ್ನಾನ ಮಾಡ್ಕೊಂಡ್ ಬಂದ್ವಿ. ಮತ್ತೇನೇನು ಆಟ ಆಡಿದ್ವಲ್ಲ ಬ್ಯಾಡ್ಮಿಂಟನ್ ಆಡಿದ್ವಿ ಆರ್ಚರಿ ಎಲ್ಲ ಆಡಿ ಸ್ನಾನ ಮಾಡ್ಕೊಂಡು ಅದೆಲ್ಲ ಶೂಟ್ ಮಾಡಿಲ್ಲ ಶಾರ್ಟ್ಸ್ ಎಲ್ಲ ಅಟ್ಯಾಚ್ ಆಗಿರುತ್ತೆ ಇನ್ಸ್ಟಾಗ್ರಾಮ್ ಶಾರ್ಟ್ಸ್ ಅಲ್ಲಿ ಇದೆ ನೋಡ್ರಿ. ಟಿಫಿನ್ ಮುಗಿಸಿ ನಾವಿಲ್ಲಿ ಬ್ರೆಡ್ ಜಾಮ್ ತಗೊಳಕತ್ತೀವಿ. ನೀವೇನ್ ಮಾಡಕತ್ತೀರಿ ಇಲ್ಲಿ ನೋಡಿ ಎಷ್ಟು ಪ್ರೀತಿ ಹೆಂಗ್ ತಿನ್ಸಕತ್ತಾರ ನೋಡ್ರಿ. ಅಯ್ಯಯ್ಯ ಅಲ್ಲಿ ನೋಡ ಅಲ್ಲಿ ಮುಖ ಮುಚ್ಕೊಳತ್ತಾರ ನೆಕ್ಸ್ಟ್ ಕ್ವಶನ್ ತಮಗ ಬರ್ತದಂತ ಒಂದ್ ದಿನಕ್ಕೆ ಅದಕ್ಕೆ ಮುಖ ಮುಚ್ಕೊಂಡ್ಬಿಟ್ಟಿಯ ಫಸ್ಟಿಗೆನ ನೀವೇನ್ ಅವ್ರ ಏನ್ ಕೇಳೋದ್ ನಾನೇ ಕೇಳ್ಬಿಡ್ತೀನಿ. ನೋಡ್ರಿ ನನಗೆ ಒಂದ್ ಲೀಟರ್ ತಿನ್ನಿಸ್ತಾರೆ ಅಲ್ಲಿ ನಿಂತ್ಕೊಂಡು ಸುಮ್ಮನೆ ಒಬ್ರು ಚಾ ಕುಡಿಯಕತ್ತಾರ. ನೀನ್ ಯಾವಾಗ್ಲೂ ಹಂಗೆ ಯಾವಾಗಾರ ಒಂದ್ ದಿವಸಕ್ಕಾರ ಹಿಂಗ ಹಚ್ಚಿ ತಿನ್ಸಿರೇನ ಅಂತ ಕೇಳ್ತಿ ಅಂತಾನೆ ನಮ್ಮ ಬಾಯ್ ಬಿಟ್ಟು ಹಚ್ಕೊಂಬಂದು ಹಚ್ಕೊಂಬರಲ್ಲ ನಾನೇ ಹಚ್ಕೊಂಡ್ ತಗೊಂಬಂದ್ ಒಂದ್ ವರ್ಷಕ್ಕೂ 5 ವರ್ಷಕ್ಕೂ ವ್ಯತ್ಯಾಸ ಏನಿಲ್ಲ ಇರ್ಬೇಕು ಚೇಂಜ್ ಆಗ್ಬಾರ್ದು ಟೈಮ್ ಹೋದಂಗ. ಥ್ಯಾಂಕ್ ಯು ಚಿನ್ನ. ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗಿರ್ಲಿ ಚಿನ್ನ. ನಿಮ್ ಟಿಫಿನ್ ಆಯ್ತಾ ರೀ? ಹೆಂಗ ಅನಿಸ್ರಿ ಟಿಫಿನ್? ಚಂದ ಐತಿ. ಇಷ್ಟ ಆಯ್ತಾ? ಇವ್ರಿಬ್ರು ಏನ್ ಮಾಡಕತ್ತಾರ ನೋಡಿ. ಎಲ್ಲ ಗೇಮ್ಸ್ ಏನೇನ್ ಅದಾವ ಎಲ್ಲ ಆಡಕತ್ತಾನ ಇವನು. ಫಸ್ಟ್ ಇದು ಮುಗಿಸಿದ ಇಲ್ಲಿ ಕೇರಮ್ ಮಾಡ್ತಿದ್ದಾನ. ಏನ್ ಮಾಡತ್ತೀರಿ ಶು ನೀನು? ಏನದ ಯಾವ ಗೇಮ್ ಅದು? ಹಿಂಗ ಇದ್ರಾಗ ಹಾಕದ ಎದ್ರಾಗ ಹಾಕದ ಅದನ್ನ ಎಲ್ಲ ಹಾಕದ? ಹಾ ಬೀಳ್ತೀಯಪ್ಪಿ. ಸರಿ ಕೆಳಗೆ ಕೊಡು. ಸರಿ ಆಡಾಡು. ಇವಾಗ ಏನೂ ಅಲ್ಲ ಅಂದಿದ್ದಕ್ಕೆ ಇವಾಗ ನೋಡ್ರಲ್ಲಿ ಏನು ಮಾಡತ್ತಾರ ತೋರಿಸ್ತೀನಿ. ತೋರ್ಸು ಇದನ್ನ ತೋರ್ಸು. ಅದಕ್ಕೆ ಮತ್ತೆ ಅಲ್ಲಿಂದ ಹೇಳ್ಕೊತ ಬಂದೆ. ಇವಾಗ ಅಲ್ಲಿ ಹೇಳಿ ಹೋಗಿದ್ದಕ್ಕೆ ಇಲ್ಲಿ ಇವಾಗ ಹಚ್ತಿದಾರ ಅಂತ ಹೇಳಿ ನೀಟಂಗೆ ಇದ್ದ ಚಂದಂಗೆ ಹಚ್ಕೊಡು. ಇಲ್ಲಿ ಬಟರ್ ಇಲ್ಲ, ಬೆಣ್ಣೆ ಇಲ್ಲ. ಯಾಕೆ ಹೇಳ? ಯಾಕೆ ಹೇಳು? ನೀ ಹೇಳೋಣ ಯಾಕಂತ. ನಂಗೆ ಗೊತ್ತು. ಹೇಳಿ ಏನಂತ ಹೇಳೋಣ. ನಾ ಹೇಳಲ್ಲ. ಹೇಳೋಣ ಕಮೆಂಟ್ಸ್ ಮಾಡ್ರಿ ಏನಂತ. ಸುಮ್ ನಂಗೆ ಏನಾರ ಹೇಳಿ ಪಾಪ ಕಮೆಂಟ್ ಮಾಡಂದ್ರೆ ಏನು ಕಮೆಂಟ್ ಮಾಡ್ತಾರ? ನಿನ್ ಮೈಂಡ್ ವೈಸ್ ಹೇಳೋಣ. ಮೈಂಡ್ ವಾಯ್ಸ್ ಹೇಳ್ತಾರೆ. ಅಬ್ಬಾ ಪ್ರೀತಿ ನೋಡ್ಬಾರ್ಲಿ. ಈಗ ಅಲ್ಲಿ ಬೈದಿದ್ನಲ್ಲ ಅವಾಗ್ಲೇ ಅದಕ್ಕೆ ನೋಡ ಇದು ನಮ್ಮ ತಂಗಿ ನೋಡಪ್ಪ ಇವತ್ತು ಸಪೋರ್ಟಿಗೆ ಬಂದ್ಲು. ಅಂದ್ರೆ ಇಷ್ಟ ದಿನ ನೀ ಸಪೋರ್ಟ್ ಮಾಡಿಲ್ಲ ಅಂತ ಹೇಳ್ತಿದಾರ ಬೃಂದಾರ. ಅಯ್ಯಯ್ಯ ಹೆಂಗ್ ಕಟ್ ಮಾಡೋದಪ್ಪ? ಹಾರ್ಟ್ ಶೇಪ್ ಬರುತ್ತೆ ನೋಡಿ. ಈಗ ಹಾರ್ಟ್ ಹಾರ್ಟ್ ಬರುತ್ತಾ ಟ್ರಯಾಂಗಲ್ ಬರುತ್ತಾ ಗೊತ್ತಿಲ್ಲ. ಇರ್ಲಿ ಹೆಂಗೈತೆ ನೋಡಿ. ಚೆನ್ನಾಗೈತೆ. ಕೆಂಪಗೈತೆ ನೋಡಿ ಜಾಮ್ ನಿಮ್ಮಂಗೆ. 10 ವರ್ಷದಿಂದ ಮದ್ವಿ ಫೋಟೋದಾಗ ಕೋಕಾ ಕೋಲಾ ಕುಡ್ಕಂತ ಇದನ್ನ ಕಿಡ್ಕೊಂಡ್ ಮಾಡಿರ್ತಾರಲ್ಲ. 10 ವರ್ಷದಿಂದ 30 ವರ್ಷದಿಂದ 30 ವರ್ಷದಿಂದ ನಾವು ಅಪ್ಪಾಜಿ ಟೈಮ್ನಾಗ ಹಂಗೆ ಮಾಡ್ತಿದ್ರು. ಎಳ್ನೀರ ಇಲ್ಲ ಕೋಕಾ ಕೋಲಾನ ಹಿಡ್ಕೊಂಡು ಮಾಡೋರಲ್ಲ. ಮಿರಿಂಡಾ ಬಾಟಲ್ಸ್ ಇರ್ತಿತ್ತಲ್ಲ. ಲಾಡು ಕೊಡ್ತಿದ್ರು. ಲಾಡು ಹಿಡ್ಕೊಂಡು ನೀನು ಔಷಧಿ ಇದ್ದಂಗೆ ಐತಲ್ಲ ಒಂಥರ ಜಾಮ್. ಅದು ಭಾಳ ತಿಂಡಿ ತಿಂದಾಗ ಹಂಗೆ ಅನ್ಸೋದು. ನೋಡಿ ಹೋಗೋಣ. ನೀನು ತಿನ್ಲಿ. ಅವಲಪ್ಪ ನಂಗೆ 2 ಆಗಲ್ಲ. ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಅಲ್ಲಿ ಬ್ಯಾಗ್ ಶಿಫ್ಟ್ ಮಾಡಬೇಕು. ಬ್ಯಾಗ್ ತಗೊಂಡು ಹೋಗ್ಬಿಡ ನಡ್ರಿ. ಟಿಫಿನ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಇನ್ನೇನು ಚೆಕ್ಔಟ್ ಮಾಡಬೇಕು. ಟೈಮ್ ಆಗೈತಿ ಈಗ ಆಲ್ರೆಡಿ. ಟಿಫಿನ್ ಹೆಂಗೆ ಚೆನ್ನಾಗಿತ್ತು? ಪೂರಿ ಸಾಬು ಮತ್ತೆ ಚಟ್ನಿ ಮತ್ತೆ ಉಪ್ಪಿಟ್ಟು ಬ್ರೆಡ್ ಜಾಮು ಮಾಡಿದ್ದು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಸೊ ಇಟ್ ವಾಸ್ ಅ ಗುಡ್ ಜರ್ನಿ ಆಫ್ 1 ಡೇ. ಎಲ್ಲರೂ ಕಸಿನ್ಸ್ ಕೂಡಿ ಇದ್ದು
ಚೆನ್ನಾಗಿ ಎಂಜಾಯ್ ಎಲ್ಲ ಮಾಡಿದ್ವಿ. ಕಾರ್ಡ್ಸ್ ಆಟ ಆಡಿ ಮಸ್ತಿ ಮಸ್ತಿ ಮಾಡಿ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿ ಮಸ್ತಿ ಮಾಡಿ ಆಡಿ ಎಲ್ಲ ಗೇಮ್ಸ್. ಹುಬ್ಬಳ್ಳಿಗೆ ಹೋಗಿ ಇನ್ನು ಆಕ್ಟಿವಿಟೀಸ್ ಬಾಕಿ ಇದೆ. ಸೊ ಇಲ್ಲಿ ಚೆಕ್ಔಟ್ ಮಾಡಿ ಆಕ್ಟಿವಿಟೀಸ್ ಹೋಗಿ ಅಲ್ಲಿ ಜಿಪ್ ಲೈನು, ಕಯಾಕಿಂಗು, ರಾಫ್ಟಿಂಗು, ನೋಡೋಣ ಅದ್ರಲ್ಲಿ ಯಾವ್ದು ಆಡ್ತೀವಿ ಇನ್ನೂ ಗೊತ್ತಿಲ್ಲ. ಇನ್ನು ಯಾವ್ದು ಆಡ್ತೀವಿ ಗೊತ್ತಿಲ್ಲ. ಅಷ್ಟೇ ಗೇಮ್ಸ್ ಅದಾವ ಇನ್ಕ್ಲೂಡೆಡ್ ಇನ್ ದ ಪ್ಯಾಕೇಜ್. ಯಾವುದು ಆಡ್ತೀವಿ ಗೊತ್ತಿಲ್ಲ. ಸೊ ಲೆಟ್ಸ್. ಇವ್ರದ್ದು ಭಾಳ ಇದು ಆಗತತಿ ಇವ್ರದ್ದು. ಏನು ಅವಾಗಿಂದ ಉಣ್ಣಾಕ್ ಬಿಡವಲ್ರಿ, ತಿನ್ನಕ್ಕೆ ಬಿಡವಲ್ರಿ. ಫೋಟೋ 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 ಏನು ಮಾಡ್ತೀರಿ ಫೋಟೋ ತಗೊಂಡಿಗೆ? ಏನೋ ಒಂದ್ ಮಾಡ್ತೀವಿ. ನಿನ್ನ ಈ ಎಲ್ಲರ ಕರ್ಕೊಂಬರೋದು ಸಹಿಯಪ್ಪ ಇವ್ರದ್ದು ಫೋಟೋ ಗೀಟೋ ಅಂತೇಳಿ. ನಮ್ಮ ಅಮರ್ಗುಂಡು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಈಗ ನೆಕ್ಸ್ಟ್ ಹುಡುಗಿನ ನೋಡಕ್ಕೆ ಸ್ಟಾರ್ಟ್ ಮಾಡ್ದೈತೆ. ಅದಕ್ಕೆ ಫೋಟೋಸ್ ತೆಗಿತಾ ಇದೀವಿ. ನನಗೆ ಇದು ಫೋಟೋ ತೆಗಿತಿರೋದು ನೋಡಿದ್ರೆ ಶೋಭರಾಜಂದು ಇದು ನೆನಪಾಗ್ತದೆ ಮೀಮ್. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಏಯ್ ಲೋ ಆಂಗಲ್ ಹೊಡ್ಕ ಸಾ ಟಾಪ್ ಆಂಗಲ್ ಹೋಗ್ಲಾ. ಹಾ ಯಥಾ ನೀನ್ ನಾಳೆ ತೆಗಿ. ನೀನ್ ನಾಳೆ ತಗೋ. ಕೆಳಗಿಂದ ಒಂದು ತಗೋ ಲೋ ಆಂಗಲ್. ಟೋಪಿ ಒಂದು ಬೇಕಿತ್ತು ಅವನಿಗೆ ಅದು ಮಾಡಕ್ಕೆ. ಬಂತು ನೋಡ ಅದೇ ಸೂಪರ್ ಬಂತು. ಇದೇ ಈಗ ಬಯೋಡೇಟಾದಾಗ ಹಾಕೋದು ಅಮ್ಮಗೆ. ಇಲ್ಲಿ ನೋಡ್ರಿ ಇದು ಒಂದು ರೂಮ್ ನಾವು ಇದ್ದಿದ್ದು. ಇನ್ನೊಂದು ರೂಮ್ ಆ ಕಡೆ ಕೊಟ್ಟಿದ್ರು. ಅಲ್ಲಿ ಲಗೇಜ್ ಇದೆ. ಲಗೇಜ್ ಟ್ರೆಕ್ಕಿಂಗ್ ತೋರಿಸಿಲ್ಲ. ಬೆಳಗ್ಗೆ ಶಾರ್ಟ್ಸ್ ಅಲ್ಲಿ ತೋರಿಸ್ದಂಗೆ ಐತಿ, ಇದ್ರಲ್ಲಿ ತೋರಿಸಿಲ್ಲ ನಡಿ. ಈ ರೂಮಿಂದ ಆ ರೂಮಿಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನಿಧಾನಕ್ಕೆ ಬರಪ್ಪ, ಕಾಲ್ ಜಾರ್ತವೆ. ಆಮೇಲೆ ಇಲ್ಲಿ ಇವು ಇರ್ತವೆ, ಲೀಚ್ ಅದೇನು. ಓ ವಾವ್. ಅಮರ್ ದಾರಿ ತಪ್ಪಿದ್ರೆ ಏನಂತ ಕೂಗ್ಬೇಕು ಇಲ್ಲಿ? ಹೆಂಗ್ ಕೂಗ್ಬೇಕಮ್ಮ ದಾರಿ ತಪ್ಪಿದ್ರೆ? ತೋರ್ಸ ನೋಡ್ರಿ. ತೋರ್ಸ ದಾರಿ ತಪ್ಪಿದ್ರೆ ಹೆಂಗ್ ಕೂಗ್ಬೇಕು? ಬಿಲ್ಲು ಬಣ ಬಿಟ್ಟು ಹೊಡೆದಾಕ್ತಾರ ಹಂಗೆ ಮಾಡಿದ್ರೆ. ಹಂಗೆ ಹೋಗಿದ್ರಿ. ಆಗ್ಲೇ ಗೆಸ್ಟ್ಸ್ ಬಂದ್ರಂತೆ. ನಮ್ಮದು ಚೆಕ್ಔಟ್ ಆಗಿತ್ತು ಆಗ್ಲಿ 10:30. ಅದಕ್ಕೆ ಆ ಕಡೆಗೆ ಫ್ರೇಮಲ್ಲಿ ಕೊಟ್ಟಿದ್ರಲ್ಲ, ಇಲ್ಲಿ ಲಗೇಜ್ ಎಲ್ಲ ಖಾಲಿ ಮಾಡ್ಕೊಂಡು ಅವ್ರ ಹೆಣ್ಮಕ್ಳು ತಮ್ಮ ಬ್ಯಾಗು, ಈಗು, ಚಾರ್ಜರು ಇಬ್ರು ಹೆಣ್ಮಕ್ಳದ್ದು ಅಲ್ಲೇ ಬಿಡೋದು. ಜೈ ಅನ್ನೋದು ಲಾಸ್ಟಿಗೆ ಕೇಳಿದ್ರೆ ನಿಮ್ಮ ಕೈ ಕೊಟ್ಟಿದ್ನಲ್ಲ, ಇಬ್ರು ಹೆಣ್ಮಕ್ಳದ್ದು ಕೊಟ್ಟಿದ್ನಲ್ಲ ಅಂತ ಅನ್ನೋದು. ಗಂಡ್ಮಕ್ಳು ಇದೇ ಪರಿಸ್ಥಿತಿ. ಎಲ್ಲ ಕಡೆಗೂ ಲಗೇಜ್ ಹಿಡ್ಕೊಂಡು ಅಡ್ಡಾಡ್ಬೇಕು ಬರೀ. ಅಮರಲ್ಲಿ ನಿಧಾನ. ಓ ಇಲ್ಲೇ ಅದ. ಅಲ್ಲಿ ಮತ್ತೆ ಶುರು ಮಾಡ್ತಾರೆ ಫೋಟೋಸು, ರೀಲ್ಸು. ಇಲ್ಲಿ ನೋಡಿ ಬರ್ರಿ, ಇನ್ನೂ ಫೋಟೋಸ್ ಇನ್ನೂ ಮುಗ್ದಿಲ್ಲ ಅವ್ರದ್ದು. ಅಯ್ಯೋ ದೇವ, ಅಲ್ಲಿ ನೋಡ್ರಿ ಎಷ್ಟು ಜನ ತೆಗಿತಿದ್ದಾರೆ ಫೋಟೋಸ್ ಅವ್ರಿಗೆ. ಏನು ಹಂಗೆ ನಿಂತಾರೆ? ಇದೊಂದು ಒಳಗಿಡ ನೋಡ್ತೀನಿ. ಇಲ್ಲ 4 ಜನ ನಿಂತಾರೆ. ಅಯ್ಯಪ್ಪ, ಅವ್ರು ನೋಡ್ರಿ ಅವ್ರದ್ದು ಒಂದೊಂದು. ಹಾಂ ಮುಗಿದಿಲ್ಲ ಮುಗಿಲಾರ್ದ ಕತೆ. ಸುಮ್ಮನೆ ಇನ್ನೊಂದೆರಡು ಬ್ಯಾಗ್ ಇದ್ರೆ ಇನ್ನೊಂದ್ಸಲ ತರಕ್ಕೆ ಹೋಗ್ತಿದ್ರಲ್ಲ. ಪಾಪ ಇವಕ್ಕೆ ಬೇಜಾರಾಗ್ಬಿಟ್ಟವ್. ದಿನ ಇಂಥವು ಎಷ್ಟು ನೋಡ್ತಾವೆ ನಾವು ನೋಡ್ರಿ. ಆ ಕಡೆಗೆ ಒಂದು ಈ ಕಡೆಗೆ ಒಂದು ನಿಂತ್ಬಿಟ್ಟವು. ಪಾಪ ಬೇಜಾರಾಗ್ಬಿಟ್ಟತಿ. ನಡ್ರಿ ಬೇಗ ಆಕ್ಟಿವಿಟೀಸ್ಗೆ. ಏನೋ ರೀಲ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ಬಿಟ್ಟಾರ. ಇಲ್ಲಿ ನೋಡ್ರಿ ನಮ್ಮ ಗಂಡು ಮಕ್ಳನ್ನೆಲ್ಲ ಇಲ್ಲಿ ಹಾಯ್ ಹೇಳ್ರಿ ಎಲ್ಲರೂ. ಎಲ್ಲ ನಮ್ಮ ಗಂಡು ಮಕ್ಳನ್ನ ಹೆಂಗ್ ನಿಲ್ಸಾರ. ಮಳೆ ಬಂತು ಬೇಗ ಬೇಗ ಬೇಗ. ಮಳೆ ಬೇರೆ ಬಂತು. ಮಳೆ ಬಂತು. ಏನ್ ಮಾಡ್ಸತ್ತಾರೋ ಏನು. ಮಳೆ ಬರ್ತೈತಿ. ಮಳೆ ಬರ್ತೈತಮ್ಮ. ಸರಿ ಆಯ್ತು ಮಾಡ್ರಿ, ಏನ್ ಮಾಡ್ತೀರಿ. ಮಳೆ ಬಂದ್ ಮಾಡ್ಲಿಲ್ಲ, ಫ್ಲಾಪ್ ಆಯ್ತು. ಎಲ್ಲರೂ ಓಡ್ ಬಂದ್ವಿ. ಬಟ್ ಈಗೆಲ್ಲ ಪ್ರಾಕ್ಟೀಸ್ ಆಯ್ತಲ್ಲ ಎಲ್ರಿಗೂ. ಏನ್ ಪ್ರಾಕ್ಟೀಸ್ ಆಯ್ತು? ಏನು ಮಾಡೇ ಇಲ್ಲ. ಡಮಾರ್ ಡಮಾರ್ ಆತಿದ್. ಚೆಕ್ಔಟ್ ಮಾಡ್ಬೇಕು ನಡ್ರಿ. ಇಲ್ಲಿ ಬರ್ತಾರ ಈಗ ಬೆನ್ನತ್ತಿ. ಇನ್ನು ಅಜ್ಜಿನ ಕರ್ಕೊಂಡು ಹೋಗ್ಬೇಕು. ಫುಲ್ ತೇರ್ ಎಳಿಬೇಕು ಅಜ್ಜಿದು. ಇಲ್ಲಿ ಅದಕ್ಕೆ ಇದನ್ ಮಾಡ್ಕೊಂತ ನಿಂತ್ರ ಮುಗ್ಳು ನಡಿ. ರೀಲ್ಸ್ ಅಂತ ಹೆಣ್ಮಕ್ಳು ಕಾಡಕತ್ರ. ಇಲ್ಲಿ ನೋಡ್ರಿ ಎಲ್ಲ ಸೀನಿಯರ್ ಸಿಟಿಸನ್ ಸೆಟ್ಲ್ ಆಗ್ಬಿಟ್ಟಾರ. ಅಪ್ಪಾಜಿ ಸೂಪರ್ ಸೀನಿಯರ್. 2-3 ಪೂರಿ ಫುಲ್ ಹಬ್ಬ. ಎಣ್ಣಿದು ತಿಂದಾರ, ಸಕ್ರಿದು ತಿಂದಾರ, ಸಕ್ರಿ ಚಾ, ನಿದ್ದೆ. ಇವ್ರ ಅಣ್ಣ ತಮ್ಮ ಇಬ್ರಿಗೂ ನಿದ್ದೆ ಬಂದವು. ಬಟ್ ಉಪ್ಪಿಟ್ಟು ಅಂದ್ಬಿಟ್ರೆ ಸಾಕದು. ಅಜ್ಜಿ ಏನ್ ಟಿಫಿನ್ ಮಾಡಿದೆ ನೀನು? ಟಿಫಿನ್ ಏನ್ ಮಾಡಿದೆ? ಏನ್ ಕೊಟ್ರೆ? ಮಲ್ಕೊಂಡ್ ಎದ್ಬಿಟ್ಟಾರ, ಮರ್ತ್ ಬಿಟ್ಟಾರ ಅಜ್ಜಿ. ಮುಗೀತು ಅಜ್ಜಿ ಮಕ್ಕಂಡಿದ್ರೆ ಮುಗೀತು. ರೀಸೆಟ್ ಆಕತಿ. ಪೂರಿ ನೆನ್ಪೈತ್ ನೋಡ್ರಿ ಅಜ್ಜಿಗೆ. ಎಷ್ಟು ತಿಂದ್ರಿ?
ಒಂದು ಅರ್ಧ ಇನ್ನರ್ಧ ಯಾರು ತಿಂದ್ರು ಅಂತ ಕೇಳಕತ್ತಾರ. ಇನ್ನರ್ಧ ಯಾರು ತಿಂದ್ರು ಅಂತ ಚೆಕ್ಔಟ್ ಮಾಡ್ಬೇಕು. ಏನ್ ಮಾಡೋದು? 11 ಆಗೈತೆ ಆಗ್ಲಿ 11 ಆಗೈತಿ. ಅಲ್ಲಿ ಮಳಿ ಬೇರೆ ಐತಿ. ಮಳಿ ಇದ್ರ ಅವ್ರು ಅದಕ್ಕೆ ಸ್ಟಾರ್ ಮಾರ್ಕ್ನಾಗ ಬರ್ದು ಬಿಟ್ಟಿರ್ತಾರ. ಮಳಿ ಇದ್ರೆ ಆಕ್ಟಿವಿಟೀಸ್ ಕ್ಯಾನ್ಸಲ್ ಆದ್ರೆ ಅದು ಇದು ಅಲ್ಲ ಅಂತ ಅದ್ರಾಗ ಬರ್ದಾರಲ್ಲ ಸಣ್ಣ ಕೊನೆಗೆ. ಮಳಿ ನಿಲ್ತಂತ ಬರಪ್ಪ ಮತ್ ಕರೆಕತ್ತ. ಮಳಿ ನಿಲ್ತಂತ ಮತ್ತೆ ರೀಲ್ಸ್ ಬರ್ರಿ 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 ಮತ್ತೆ ಇನ್ನೊಂದು ರೌಂಡ್ ರೀಲ್ಸ್ ಮಾಡ್ಬೇಕು ಈಗ ಇವ್ರ ಜೊತೆಗೆ. ಮಾಮಕ್ ಐತೆ ನಮ್ ಗುಂಡು ಟ್ರೈನಿಂಗ್ ಕೊಡತ್ತಾರ ರೀಲ್ಸ್. ಇನ್ನೊಂದ್ಸಲ ಮಾಡ್ರಿ ರಿಷ ಹಿಂಗ್ ಮಾಡಿ ಹಿಂಗ ಅಣಿ ಚಚ್ಕ ಹಿಂಗ್. ಹೇಳಿನಿ ನಮ್ ರಿಷಿಗೂ ಟ್ರೈನಿಂಗ್ ಆತು ರೀಲ್ ಅಂತ. ಏನಿಲ್ಲ ಕಾನ್ಸೆಪ್ಟ್ ಅವ್ನೊಬ್ನೇ ಬ್ಯಾಚುಲರ್ ನೆಕ್ಸ್ಟ್ ಮದ್ವೆಗೆ ರೆಡಿ ಆಗ್ತಿರೋದು. ನಮ್ದೆಲ್ಲರದು ಮದುವೆ ಆಗತ್ತಲ್ಲ ಅವ್ನ್ ಬ್ಯಾಚುಲರ್ ಅಂತ ತೋರಿಸ್ತಾರಂತೇನ. ಯಾವ್ದೋ ರೀಲ್ ನೋಡಿ ಅದೇ ತರ ಮಾಡ್ಬೇಕು ಅಂತ ರೊಚ್ಚಿಗೆದ್ದಿದ್ದಾರೆ. 21 ಜನ ಎಷ್ಟೋ ವರ್ಷದ ಪ್ರಯತ್ನ ಒಳಗಡೆ ಕೂಡ್ಸಿದೀವಿ, ಕಾಣೋ ತರ ಕೂಡ್ಸಿದೀವಿ ಅಜ್ಜಿನೂ ಅಲ್ಲಿ. ಎಲ್ಲಿ? ಒಳಗೆ. ಒಳಗೆ ಅಜ್ಜಿನೂ ಐತಿ. ಎಷ್ಟೋ ವರ್ಷದ ಪ್ರಯತ್ನ ಸೇರಿ ಇವತ್ತು ಫುಲ್ಫಿಲ್ ಆಯ್ತು. ಈಗ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಚೆಕ್ಔಟ್ ಮಾಡಿ ಆಕ್ಟಿವಿಟೀಸ್ ಏನೋ ಇದೆ ಅಂತ ಆಕ್ಟಿವಿಟೀಸ್ ಪಾಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಪಾಸ್ ತಗೊಂಡು ಇಲ್ಲಿಂದ ಹೋಗಿ ಅಲ್ಲಿ ಆಕ್ಟಿವಿಟೀಸ್ ಆಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹುಬ್ಳಿಗೆ ನಡ್ರಿ. ಅವನು ರಿಷು ತಿನ್ನಲ್ಲ ಅಂತ ಅರ್ಧ ಇಟ್ಕೊಂಡು ಇವ್ರು ಸ್ವೀಟ್ ತಿನ್ನಕತ್ತಾರ. ತಿನ್ಬೇಡ್ರಿ ಕೊಡ್ರಿ ಸಾಕು ಬೇಡ. ಅಜ್ಜ ಕೊಟ್ಟೇನ್ ರಿಷು ನೀನ? ಅವನು ಲಾಲಿಪಾಪ್ ಹಿಡ್ಕೊಂಡಿದ್ದೆ ಫಸ್ಟ್, ಆಮೇಲೆ ಮಂಚ್ ಬಂತು ಅಂತ ಅದ್ ನಮ್ಮ ಲಾಲಿಪಾಪ್ ನಾವು ರಜಾ ಕೊಟ್ಟು ಅದ್ ಹಿಡ್ಕೊಂಡು ಹಂಗೆ ಆಗಿದೆ ಒಬ್ರಿ. ಅವ್ರು ಇನ್ನೂ ಬರಕ್ಕೆ ಟೈಮ್ ಇದೆ. ಗೊತ್ತಿಲ್ಲಪ್ಪ. ಇಲ್ಲ ಚೆಕ್ಔಟ್ ಪ್ರೊಸೆಸ್ ನಡೀತಿದೆ. ನಾವು ಅಜ್ಜಿನ ಕರ್ಕೊಂಬಂದು ಸುಸ್ತಾದ್ವಲ್ಲ, ಸೊ ಹಂಗಾಗಿ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಷ್ಟೊತ್ತದು ವೇಟ್ ಮಾಡ್ಲಿಕ್ಕತ್ತು. ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಇಲ್ಲಿ ಜಂಗಲ್ ಇದ್ದಂಗೆ ಇದೆ ನಡ್ರಿ ಒಬ್ಬರ ತಾರ್ ಜೀಪ್ ಅಲ್ಲ ಇದು ಬುಲೆರೋ ಮಹೀಂದ್ರ. ಜಂಗಲ್ ಇದ್ದಂಗೆ ಇಲ್ಲ ಇದು ಹೊಲ ಐತಿದು. ಅಬ್ಬಬ್ಬಬ್ಬಾ ಮಸ್ತ್ ಐತಿ ಗಾಳಿ. ಇಲ್ಲೇ ನಾವು ಅಂದಿವೇನೆ ಒಂದ್ 3-4 ರೆಸಾರ್ಟ್ ಬರ್ತಾವು. ನೋಡೋಣ ಬರ್ರಿ ಏನೈತಿ ಇಲ್ಲಿ. ಹುಷಾರ, ನಾನು ಹೋಗ್ಬರ್ತೀನಿ ತಡಿರ್ಬೇಕಾರ. ಸ್ನೇಕ್ ಇತ್ತು ಬರ್ರಿಲ್ಲ. ಅಯ್ಯಪ್ಪ ನಾ ಎಲ್ಲರೂ ಕಳ್ದೋದ್ರೆ ಅಂತ ಕೂಗ್ತೀನಿ. ನಾನು ಏನೋ ಐತೆ ಅಂತ ಬಂದೆ ಇಲ್ಲಿ. ನೋಡಿದ್ರು ಇಲ್ಲಿಂದ ಯಾರು ದಾಟ್ ಹೋಗ್ಬಾರ್ದು, ಬಂದಿರೋರು ಯಾರು ಹೋಗ್ತಾರೆ ಅಂತೇಳಿ ಟ್ರೆಂಚ್ ಮಾಡ್ಬಿಟ್ಟಿದ್ದಾರೆ. ಈ ಕಡೆಯಿಂದ ಯಾರು ಮೋಸ್ಟ್ಲಿ ಜಂಗಲ್ ಇದು ಫಾರೆಸ್ಟ್ ಇರ್ಬೇಕು ಅನ್ಸುತ್ತೆ. ಫುಲ್ ಡೀಪ್ ಏನೋ. ನಾವೆಲ್ಲ ಜಸ್ಟ್ ಪ್ರಾಪರ್ಟಿ ಎದುರುಗಡೆ ನಿಂತೀವಿ, ನಾವೇನು ಒಳಗೆಲ್ಲೂ ಹೋಗಿಲ್ಲ. ನಾವು ಮಾತ್ರ ಮಸ್ತ್ ಮಜಾ ಮಾಡಿದ್ವಲ್ರಿ. ಮಸ್ತ್ ಮಜಾ ಮಾಡಿದ್ವಿ. ನಿನ್ನೆ ನೈಟು ಚೆನ್ನಾಗಿತ್ತು. ಅವರೆಲ್ಲರೂ ಮಲ್ಕೊಂಡ್ರು, ನಾವು 6 ಜನ ಅಷ್ಟೇ. ನಾವು ಮತ್ತೆ ನಮ್ಮ ರೂಮಲ್ಲಿ ಹೋಗಿ ನಾನು, ಬೃಂದ, ಅತ್ತಿಗೆ, ಅಣ್ಣ, ಅಮರು, ನಿಧು ಮತ್ತೊಂದು ರೌಂಡ್ ಊನೋ ಕಾರ್ಡ್ಸ್ ಆಡಿ ಬ್ಲಫ್ ಊನೋ ಕಾರ್ಡ್ಸ್ ಎಲ್ಲ ಬ್ಲಫ್ ಆಡಿ ಮಜಾ ಇತ್ತು. ಒಳ್ಳೆ ಒಂದು ನಮ್ನೆ ಕೊನೆಗೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ನಿಧುಗೆ ಇನ್ನೊಂದು ಗೇಮ್ ನಾನು ಹಾಫ್ ಅನ್ ಅವರ್ ಅಷ್ಟೇ ಆಡೋದಂದು 12:30ವರೆಗೂ ಕೂತ್ಕೊಂಡು. ಅಮರು ನಿದ್ದೆ ತಡೆಯಲ್ಲ ಅವ್ನಿಗೆ ಆಗ್ಲೇ, ಯಾಕಂದ್ರೆ ಸ್ಟ್ರೇನ್ ಬೇರೆ ಆಗಿತ್ತು ಭಾಳ ಜರ್ನಿ ಮಾಡಿ. ಹಾ ಎಲ್ಲಾರು ಕೂಡ್ದಾಗ ಮತ್ತೆ ಒಂದ್ ಟೈಮ್ ಅಂತ ಹೇಳಿ ಮನೇಲಿ ಹೋಗಿ ಮಲ್ಗದಿದ್ದೇ ಇರುತ್ತೆ. ಹೌದು ಚೆನ್ನಾಗಿ ಕೊನೆಗೂ ಔಟ್ಪುಟ್ ಚೆನ್ನಾಗಿ ಬಂತದು. ಮಳೆ ಒಂದು ಸ್ಟಾರ್ಟಿಂಗ್ ಮಳೆ ಬಂತು. ಎಲ್ಲರೂ ರೀಲ್ಸ್ ನೋಡಬೇಕಾದ್ರೆ ಔಟ್ಪುಟ್ ಅಷ್ಟೇ ಫೋಕಸ್ ಮಾಡ್ತಾರೆ, ಬಟ್ ಅದ್ರ ಹಿಂದೆ ಸ್ಟ್ರಗಲ್ ಮಾಡ್ಬೇಕು ನಾವು ಹೆಣ್ಮಕ್ಳು, ನಮಗ ಗೊತ್ತೋದಿಲ್ಲ. ಅದನ್ನ ನೀವು ಈ ವ್ಲಾಗ್ ಅಲ್ಲಿ ನೋಡ್ಬೋದು, ನೀವು ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅಂತ ಹೇಳಿ. ಇವ್ರನ್ನೆಲ್ಲ ಒಂದ್ ಲೈನ್ ಅಲ್ಲಿ ನಿಲ್ಸಕ್ಕೆ ಒಂದ್ ದೊಡ್ಡ ಆಮೇಲೆ ಅದು ವಿಡಿಯೋ ಮಾಡೋದು ಒಂದಿದು. ಸೊ ಅಂತೂ ಇಂತ ಒಟ್ಟು ಏನೇನೋ ಮಾಡಿ ಮುಗಿಸಿದ್ವಿ. ಅಂದ್ರೆ ಇನ್ನೊಂದೇನೋ ಬಹಳ ಜನ ಆದಷ್ಟು ಮ್ಯಾನೇಜ್ ಮಾಡಕ್ ಕಷ್ಟ. ಬಹಳ 21 ಮೆಂಬರ್ಸ್ ಇದೀವಿ. 21 ಜನ ಮೋಸ್ಟ್ಲಿ ನಾವು ಫ್ಯಾಮಿಲಿ ಹೋಗಿರೋದ್ರಾಗೆ ನಮ್ದು ಜಾಸ್ತಿ ಅನ್ಸುತ್ತೆ. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಜನ ಹೋಗಿರೋದು. ಒಂದ್ಸಲ ನಾವು 4 ಜನ ಒಂದ್ಸಲ ಹೋಗ್ಬೇಕು, ಎಲ್ಲರೂ ಹೋಗ್ಬರ್ಬೇಕು. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊಳ್ಳಿಗಳು ಹೆಂಗ ಸೊಳ್ಳಿ ನಡೀರಪ್ಪ, ಕಾಡು ಸೊಳ್ಳೆ ಅವು. ಅಯ್ಯೋ ಎತ್ಕೊಂಡೋಗ ರಿಷಣ್ಣ. ಇಪ್ಪ ಬರ್ರಿ ನಿಮ್ಗೆ ಇದು ಕಾಣಿಸ್ತಾವ ಇಲ್ಲ ಗೊತ್ತಿಲ್ಲ. ಸೊಳ್ಳೆನ ಜೇನುಳನ ಇವು. ಕಣ್ಮುಚ್ಚ ನಡೀರಿ. ಫುಲ್ ಹುಳಗಳು ಎದ್ಬಿಟ್ಟಾವಲ್ಲಿ. ಏಯಪ್ಪ ಇನ್ನೂ ಬಂದಿಲ್ಲ ಅವರು. ಇನ್ನೊಂದು ಬರ್ಲಿಲ್ಲಲ್ಲ. ಏನ್ ಮಾಡ್ತಿದಾರೆ ಇವ್ರು? ಎಷ್ಟೊತ್ತು ಒಂದು ಹಾಫ್ ಅನ್ ಅವರ್ ಆಕ್ಚುಲಿ ಹೋಗೋಣ ಅಂತ ಅನ್ಕೊಂಡೆ, ನಂಗೆ ಸಾಕಾಗ್ಬಿಡ್ತು ಅಲ್ಲಿಂದ ಅಜ್ಜಿಂಗ್ ಕರ್ಕೊಂಡ್ಬಂದು ಸುಸ್ತಾಗಿ. ಅದಕ್ಕೆ ಇಲ್ಲೇ ಕುಂತ್ಬಿಟ್ಟಿನಿ. ನೋಡಿ ಮತ್ತೆ ನಿನ್ನೆ ಮಳಿ ಅಂದ್ರೆ ಪರವಾಗಿಲ್ಲ, ಒಟ್ಟು ಒನ್ ಡೇ ಸ್ಪೆಂಡ್ ವೆಲ್. ಈಗ ದಾಂಡೇಲಿಯಿಂದ ಚೆಕ್ಔಟ್ ಆಗ್ಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಪ್ರಾಬ್ಲಮ್ ಏನಲ್ಲ,
ಅವ್ರದ್ದು ದೊಡ್ಡ ದೊಡ್ಡ ಇದಾವಪ್ಪ, ಏನದು ಹ್ಯಾವೆಲ್ಸ್ ಫ್ಯಾನ್ಸ್ ಇದಾವ ಅವ್ರದ್ದು. ಅದ್ರದ್ದು ರಿಮೋಟು ಸಿಗ್ತಾ ಇಲ್ಲ, ಎಲ್ಲೋಗೈತಿ ಅಂತ ಹುಡುಕ್ತಾ ಇದ್ವಿ, ಅವ್ರಿಗೂ ಸಿಗ್ಲಿಲ್ಲ ನಮಗೂ ಸಿಗ್ಲಿಲ್ಲ. ರಿಮೋಟ್ ಇಟ್ಕೊಂಡು ಏನು ಮಾಡೋಣ ಅಂತ ನಾವು, ಇಲ್ಲ ಅದು ಸಿಕ್ಕಿಲ್ಲ ನಮ್ಗೆ ಇದಿಲ್ಲ ಅಂತಂದ್ರೆ ಅವರು ಆಮೇಲೆ ಏನೋ ನೋಡಿದ್ರು. ನಾವು ಅವ್ರಿಗೆ ಹೇಳಿದ್ವಿ, ನೋಡ್ರಿ ಹಂಗೇನಾದ್ರು ಅಕಸ್ಮಾತ್ ಇದ್ರೂ ಲಗೇಜ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲೂ ಇಲ್ಲಪ್ಪ, ಅಲ್ಲೂ ಇಲ್ಲ, ರೂಮಲ್ಲಿ ಎಲ್ಲಿ ಹೋಗೈತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಆಮೇಲೆ ಕೊಡ್ತೀವಿ ಅಂತ, ಇನ್ ಕೇಸ್ ಸಿಕ್ಕರೆ ಹಂಗೇನು ಮಾಡಿದ್ರೆ ಕೊರಿಯರ್ ಮಾಡ್ತೀವಿ ಅಂತ ಹೇಳಿದ್ವಿ. ಪಾಪ ಅವರು ಒಳ್ಳೆಯವರಿದ್ರು, ಇಲ್ಲ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದು ನೋಡಿ ಅದೇ ಅಂದರು. ಇಲ್ಲ ಸರ್ ಹಂಗೇನಾರು ಇದ್ರೆ ಕಳಿಸ್ಕೊಡ್ರಿ ಅಂತಂದು ಏನು ತಗೊಳ್ಳಿಲ್ಲ. ಫಸ್ಟ್ ಒಂದು 600 ರೂಪೀಸ್ ಅಂತ ಏನೋ ಅಂದರು, ಬಟ್ ಆಮೇಲೆ ಹೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಹ್ಞೂ ಅಂದರು. ಪಾಪ ಹಂಗೇನು ಇದು ಮಾಡಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಚೆಕ್ಔಟ್ ಆಗಿ ವಾಪಸ್ಸು ಹೋಗ್ತಾ ಇದೀವಿ ಮುಂದೆ. ಸೀನರಿ ಎಷ್ಟು ಚೆನ್ನಾಗಿತ್ತು ನೋಡಿ. ಸೀನರಿ ಚೆನ್ನಾಗಿದೆ. ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ದು ಪಾಸಸ್ ಕೊಟ್ಟಿದ್ರು ಅವರು, ಅಲ್ಲಿ ಜಾರ್ಬಿಂಗು, ಕಾಯಕಿಂಗು, ಇನ್ನೂ ಒಂದಷ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇದಾವಂತೆ. ಇಲ್ಲ ಅದನ್ನ ನೋಡಿದ್ರೆ ದೂರ ಆಗುತ್ತೆ, 30 ಕಿಲೋಮೀಟ್ರ್ ಇಲ್ಲಿಂದ ಅದು ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಂದ್ರೆ. ಸುಮ್ಮನೆ ಹೋಗೋದು ವೇಸ್ಟ್ ಅಂತ ಹೇಳಿ ವಾಪಸ್ಸು ಇಲ್ಲಿಂದ, ಇಲ್ಲೇನೋ ಡಿಸ್ನಿ ಪಾರ್ಕ್ ಅಂತೆ, ಡಿಸ್ನಿ ಪಾರ್ಕ್ ಅಲ್ಲ, ಉಳುವಿ ಅನ್ಕಂತಲ್ಲ, ಇನ್ನು ಏನು ಫೈನಲ್ ಮಾಡಿಲ್ಲ, ನೋಡ್ಬೇಕಲ್ಲ. ಉಳುವಿಗಿನ್ನು ಫೈನಲ್ ಮಾಡಿಲ್ಲ, ಮೋಸ್ಟ್ಲಿ ಇಲ್ಲ ಉಳುವಿಗೆ ಹೋಗೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನೋಡ್ರಿ ನಮ್ಮ ಗಾಡಿಗಳು ಹೆಂಗೆ ಹೋಗ್ತದಾವ ಅಲ್ಲಿ ಮುಂದೆ. ಇದು ನಮ್ದು ಮುಂದ್ಗಡೆ ಕಿಯಾ, ಸ್ಕೋಡಾ, ಇನೋವಾ 4 ಕಾರು ಹೋಗಿ ಎಲ್ಲಾದ್ರೂ ವಿಸಿಟ್ ಮಾಡಿ ಹೋಗ್ಬಿಡೋಣ ಅಂತೆ. ಬರ್ರಿ ಮುಂದೆ ಎಲ್ಲೆಲ್ಲಿಗೆ ಹೋಗ್ತೀವಿ ಏನಾಗ್ತೈತಿ ನೋಡೋಣ, ನಮಗೂ ಗೊತ್ತಿಲ್ಲ. ಎಲ್ಲಾದ್ರೂ ಸೀರಿಯಲ್ ಡಿಶ್ ಅಂತ ಅಂತಾರೋ ಹಂಗಿದು ಮಾಡಕ್ ಬರುತ್ತೆ. ಇಲ್ಲಿ ದಂಡಕಾರಣ್ಯ ಅಂತ ನೋಡ್ಕೊಂಡ್ ಬಂದ್ವಿ. ಅದಕ್ಕೆ ಕ್ಯಾನ್ಸಲ್ ಆದ ದಂಡಕಾರಣ್ಯ? ಏನ್ ನಾರ್ಮಲ್ ಊರಿನ ಪಾರ್ಕ್ ಇದ್ದಂಗೆ ಇಲ್ಲೇ ನೋಡ್ಬಿಟ್ಟು ದಂಡಕಾರಣ್ಯ. ಎಲ್ಲಾರು ಇಳಿಯೋ ಸ್ಟೇಜ್ ಯಾರು ಇಲ್ಲ ಒಳಗೆ ರಶ್ ಇಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. ಈಗ ನೆಕ್ಸ್ಟ್ ಆ ಕಡೆ ಹಂಗಾರೆ ಏನ್ ಪ್ಲಾನ್ ಆಯ್ತು? ಈಗ ಮೋಸ್ಟ್ಲಿ ಕ್ರೊಕೊಡೈಲ್ ಪಾರ್ಕ್ ಅಥವಾ ಸೂಪರ್ ಬ್ಯಾಕ್ ವಾಟರ್ಸ್, ಸೂಪರ್ ಡ್ಯಾಮ್ ಬ್ಯಾಕ್ ವಾಟರ್ಸ್, ಮತ್ತೆ ಇಲ್ಲ ಸೂಪರ್ ಡ್ಯಾಮ್ ಇಲ್ಲ, ಇದು ಕ್ರೊಕೊಡೈಲ್ ಪಾರ್ಕ್ 4 ಕಿಲೋಮೀಟರ್ ಅಂತ. ಕ್ರೊಕೊಡೈಲ್ ಪಾರ್ಕಿಗೆ ಹೋಗಿ, ಇಲ್ಲ ಅಲ್ಲಿ ಕ್ರೊಕೊಡೈಲ್ ಪಾರ್ಕ್ ಅಷ್ಟೇ, ನೀರೊಳಗೆ ಕ್ರೊಕೊಡೈಲ್ಸ್ ನೋಡೋದು. ಈಗ ಮೊಸಳೆ ಪ್ರವಾಸೋದ್ಯಮ ಇಲಾಖೆದು ಮೊಸಳೆ ಉದ್ಯಾನವನ ದಾಂಡೇಲಿ ಅಂತ ಕ್ರೊಕೊಡೈಲ್ ಪಾರ್ಕಿಗೆ ಬಂದೀವಿ. ನೋಡೋಣ ಒಳಗೇನು ಕ್ರೊಕೊಡೈಲ್ ಸಿಗ್ತಾವೋ ಏನೋ ಎತ್ತು ಅಂತ. ಇಲ್ಲ ಇಲ್ಲೊಬ್ರು ಸಿಕ್ಕರು ಓದೋರು, ಕ್ರೊಕೊಡೈಲ್ ಪಾರ್ಕಲ್ಲಿ 2 ಮೊಸಳೆ ಅದಾವೆ, ಏನಂತ ಇಂಟ್ರೆಸ್ಟಿಂಗ್ ಇಲ್ಲ ಅಂತಂದ್ರೆ ಅದಕ್ಕೆ ವಾಪಸ್ ಹೋಗ್ತಿದ್ದೀವಿ. ಎಲ್ಲ ಸುಮ್ಮನೆ ಬಂದಿದ್ದು ಇದು ಆದಂಗೆ ಆಯ್ತು. ನೋಡ್ರಿ ಏನಿಲ್ಲ, 2 ಮೊಸಳೆ ಇದಾವಂತ ಅಷ್ಟೇ. ಆಮೇಲೆ ಅಲ್ಲಿ ಉಳುವೆ ಹತ್ರ ಎಲ್ಲೂ ಪೆಟ್ರೋಲ್ ಬಂಕ್ ಎಲ್ಲೂ ಇಲ್ಲಂತೆ ಉಳುವೆಗೆ. ಏನಾರು ಇದ್ರೆ ಈಗ ಫಿಲ್ ಮಾಡಿಸ್ಕೊಂಡು ಹೋಗ್ಬೇಕು. ಈಗ 3 ಕಾರ್ನಾಗ 1 ಕಾರು ಡೈರೆಕ್ಟ್ ಅವರು ಇದಕ್ಕೆ ಹೋಗ್ತಾ ಇದಾರೆ ದಾವಣಗೆರೆಗೆ. ಈಗ ನಮ್ಮ ಗಾಡೀಲಿ ಇನ್ನೂ ಇಬ್ಬರನ್ನ ಅಡ್ಜಸ್ಟ್ ಮಾಡಬೇಕು. ಅದನ್ನೇ ಪ್ಲ್ಯಾನ್ ಮಾಡಿ. ಉಳುವಿಗೆ ಘಾಟ್ ಸೆಕ್ಷನ್ ಇದೆ, ಸೊ ಹಂಗಾಗಿ ಒಬ್ಬರು ನಾಳೆ ಒಂದು ಸ್ವಲ್ಪ ಕೆಲಸನೂ ಐತೆ ಅಂತೇಳಿ ನಮ್ಮ ಕಸಿನ್ ಇನ್ನೊಬ್ರು ಹೋಗ್ತಾ ಇದ್ದಾರೆ. ನೋಡ್ರಿ ಕಾರಲ್ಲಿ ಫುಲ್ ಆರಾಮಾಗಿ ಸೆಟ್ಲ್ ಆಗಿರೋದು ಯಾರು ಅಂತಂದರೆ, ಒಂದು ಅಜ್ಜಿ, ಇನ್ನೊಂದು ಡ್ರೈವರು, ಮುಂದೆ ಇರೋ ಪ್ಯಾಸೆಂಜರ್, ಆಮೇಲೆ ಇವರು 4 ಜನ. ನೋಡ್ರಿ ಫುಲ್ ಸೀಟ್ ಫೋಲ್ಡ್ ಮಾಡ್ಕೊಂಡು ನಮ್ಮ ನಿದಕ್ಕ ಅಲ್ಲಿ ಊನು ಆಡ್ತದೆ. ಗೆದ್ಬಿಟ್ಟಿದ್ಯಾ? ಅಲ್ಲ ಇದನ್ನು ಫೋಲ್ಡ್ ಮಾಡಿದ್ರೆ ನಾವು ಆಡ್ಬೋದಿತ್ತು. ಅಜ್ಜಿನ ಈ ಕಡೆ ಹಾಕಿ ಇದು ಫೋಲ್ಡ್ ಮಾಡ್ಬಿಟ್ರೆ. ಆಕ್ಚುಲಿ ಅಜ್ಜಿಗೆ ಡ್ರೈವಿಂಗ್ ಬಿಟ್ವಿ ಅಂದ್ರೆ ಎಲ್ಲರೂ ಮಡ್ಸ್ಕೊಂಡು ಆರಾಮ್ ಕುಂದ್ಬಿಡ್ಬೋದು. ನೋಡ್ರಿ ಆರಾಮ. ಈಗ ಉಳುವಿಗೆ ಹೋಗ್ತಾ ಇದೀವಿ. ಉಳುವಿ ಇಲ್ಲಿಂದ ಎಷ್ಟು ಅವರಮ್ಮ? 1.5 ಇನ್ನೂ 50 ಕಿಲೋಮೀಟರ್ಸ್ ಇದೆ. ಉಳುವಿಗೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಹುಬ್ಳಿಗೆ. ಆ್ಯಕ್ಚುಲಿ ಚೆಕ್ಔಟ್ ಮಾಡೋದೇ ಲೇಟ್ ಆಯ್ತು. ಚೆಕ್ಔಟ್ ಮಾಡಿದ್ಮೇಲೂ ಬರೀ ಡಿಸೈಡ್ ಮಾಡೋದ್ರಾಗೆ ಲೇಟ್ ಆಯ್ತು. 4 ಕಾರ್ ಎಲ್ಲ ಕಡೆ ಹೋಗಿ ಬಂದ್ವಿ. ದಂಡಕಾರಣ್ಯ ಅಂತ ಹೋಗಿದ್ವಿ. ಅದು ಡಿಸ್ನಿ ಪಾರ್ಕ್ ಅಂತ ಹೆಸರು ನೋಡಿದ್ರೆ ಹೆಂಗೆ ಐತೆ ಪೂರ್ತಿ, ಬಟ್ ನಾರ್ಮಲ್ ಪಾರ್ಕ್ ಅಷ್ಟೇ. ಅದು ಒಳಗೆ ಹೋಗ್ಲಿಲ್ಲ ನಮಗೆ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅನಿಸ್ತು. ಕ್ರೊಕೊಡೈಲ್ ಪಾರ್ಕ್ ಹೋದ್ವಿ, ಅಲ್ಲೂ ನೋಡಿದ್ರಲ್ಲ ಹೆಂಗಾಯ್ತು ಅಂತ. 4 ಕಾರಲ್ಲಿ 2 ಕಾರು ವಾಪಸ್ ಹೋದ್ರು ಅವರು. ಅರ್ಜೆಂಟೇನೋ ಕೆಲಸ ಐತೆ ದಾವಣಗೆರೆಗೆ ಹೋದ್ರು. ಈಗ ನಾನು, ನಮ್ಮ ಕಾರು ಮತ್ತು ಇನ್ನೊಂದು ಹಡಗ್ಲಿ ಕಾರು ಮುಂದೆ ಹೋಗ್ತಾ ಇದೀವಿ. 2 ಕಾರು ಹೋಗ್ತಾ ಇದೀವಿ. ಎಷ್ಟು ಜನ ಇದೀವಿ? 6-8 ಜನ ಅಲ್ಲ ಇದ್ರಲ್ಲಿ ಟೋಟಲ್? ಇಲ್ಲಿ ಈಗ ಇದ್ರಲ್ಲಿ ಎಷ್ಟು ಜನ ಇದೀವಿ? 9. 5, 4, 9 ರಿಷನ್ ಹೆಡ್ ಕೌಂಟ್ ಲೆಕ್ಕಕ್ಕೆ ರಿಷನ್ ಸೇರಿಸಿದ್ರೆ 9 ಜನ ಇದೀವಿ ಈಗ ಇದ್ರೊಳಗೆ. ಅದ್ರಲ್ಲಿ 5 ಜನ ಬರ್ತಾ ಇದಾರೆ. ಎಲ್ಲರೂ ಸೇರ್ಕೊಂಡು ಹೋಗೋದು. ಬಟ್ ನಮ್ಮ ಗುಂಡು ಮರಿ ನೋಡ್ರಿ ಪಾಪ ಆಟ ಆಡಿ ನಿದ್ದೆ ಬಂದೈತೆ ಅವನಿಗೆ. ಪಜ್ಜಿ ಮಾಡ್ತೀರಿ ರಿಶು? ಮಾಡ್ತೀ? ಹಾಂ ಮಾಡಿ. ಪಾಪ ಸುಸ್ತಾಗ ಹುಡುಗ.
ಉಳುವಿ ಇನ್ನು 4 ಕಿಲೋಮೀಟ್ರ್ ಇದೆ. ಶ್ರೀ ಕ್ಷೇತ್ರ ಪ್ರವೇಶ ದ್ವಾರ ಅಂತ ಹಾಕಿದ್ದಾರೆ ನೋಡ್ರಿ ಅಲ್ಲಿ. ಟೈಮ್ ಬಂದ್ವಿ ನೋಡು ಸಿಕ್ಕಾಪಟ್ಟೆಯ ಗುಂಡು ಎದ್ದ ಪಜ್ಜಿ ಮಾಡಪ್ಪಜ್ಜಿ. ಈಗ ಉಳುವಿಗೆ ಎಂಟ್ರಿ ಹೋಗ್ತಾ ಇದ್ದೀವಿ ನೋಡ್ರಿ. ನೀವು ಇನ್ ಕೇಸ್ ದಾಂಡೇಲಿಯಿಂದ ಉಳುವಿಗೆ ಬರೋ ಪ್ಲ್ಯಾನ್ ಇದ್ದರೆ ದಾಂಡೇಲಿಯಲ್ಲೇ ಇದನ್ನು ಮಾಡ್ಕೊಂಡು ಬರ್ಬೇಕು. ಎಲ್ಲ ಫ್ಯೂಲ್ ಆಗಲಿ, ಯಾಕಂದರೆ ಫ್ಯೂಲ್ ಸ್ಟೇಷನ್ಸ್ ಅಂದ್ರೆ ಇಲ್ಲ ಅದೊಂದು ಎಲ್ಲ ನೀವು ಅಲ್ಲೇ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಏನಾರು ಊಟದ ಟೈಮ್ ಆಗಿದ್ರೆ ಅಲ್ಲೇ ಮಾಡ್ಕೊಂಬರ್ಬೇಕು. ನಾವು ಪೆಟ್ರೋಲ್ ಎಲ್ಲ ಹಾಕ್ಸಿದ್ವಿ, ಊಟದ್ದು ಯಾವ್ದಾರು ಇರ್ಬೋದು ಏನ್ಬಿಡು ಅಂತ ಅನ್ಕೊಂಡ್ ಬಂದ್ವಿ, ಫೇಲ್ ಆಯ್ತು. ವಾಟರ್ ಬಾಟ್ಲ್ ಕೂಡ ಇಲ್ಲ. ಒಂದು ಸಣ್ಣ ವಾಟರ್ ಬಾಟ್ಲು ಸಿಗಲ್ಲ, ಏನಂದ್ರೆ ಏನೂ ಇಲ್ಲ, ಕಂಪ್ಲೀಟ್ಲಿ ರಿಮೋಟ್. ಅದೇ ನಮ್ಗೆ ಉಳಿತಾಯ ಆಗಿದ್ದು. ಅದೇ ನಮ್ಗೆ ಉಳಿತಾಯ ಆಗಿದ್ದು ಅಂತ ಅಪ್ಪಾಜಿ ಹೇಳ್ತಿರೋದು. ಇನ್ನೊಂದು ಉಳುವಿಲ್ ದೇವ್ರ ದರ್ಶನ ಮಾಡಿ ಅಲ್ಲೆಲ್ಲ ಏನಾರಿದ್ರೆ ಹೊಟ್ಟೆಗೆ ಹಿಟ್ಟನ್ನು ಹುಡ್ಕಬೇಕು. ಉಳುವಿಗೆ ಬಂದು ಎಲ್ಲ ಇಳ್ಕೊಂಡ್ವಿ. ಉಳುವಿ ಬಸವೇಶ್ವರ ಮಹಾದ್ವಾರ. ನಾನು ಕಾಲು ತೊಳ್ಕೊಂಡ್ ಬರ್ತೀನಿ ತಡಿ. ರಿಷಿಗೂ ತೊಳಸ್ಲ ಇರ್ಲಿ ಬಿಡ್ರಿ ಅಂದ್ರಲ್ಲ ಕಾಯಿ ತರ್ತದ. ಗುಡ್ ಬಾಯ್. ಇಲ್ಲೇ ನಾನು ಒಂದು ಸ್ವಲ್ಪ ತೊಳ್ಕೊಳ್ಳಿ. ಉಳುವಿ ದರ್ಶನ ಮಾಡ್ಕೊಂಡು ಹುಬ್ಬಳ್ಳಿಗೆ ಹೋಗೋದು. ಹೋಟ್ಲಿಲ್ಲ, ಯಾರಿಗೂ ಊಟ ಇಲ್ಲ, ಇನ್ನೂ ಸಿಕ್ಕಿಲ್ಲ. ಇನ್ಮೇಲೆ ನೋಡ್ಬೇಕು. ಮುಟ್ಟಪ್ಪಜ್ಜಿ ಗಂಟೆ ಹೊಡಿತಾನಂತ ಅಲ್ಲಿ ನೋಡಿ, ಮತ್ತೆ ಹೇಳು ಗಂಟೆ ಹೊಡಿತೀನಿ. ರಿಷು ಗಂಟೆ ಹೊಡೆದು ಸೂಪರ್. ಇಲ್ಲಿಂದ ಕೈ ಮುಗಿರಿ. ವಿಭೂತಿನ ಅಪ್ಪಾಜಿಗೆ ಹೇಳ್ತೀನಿ ತಡ್ರಿ. ಅಪ್ಪಾಜಿ ಫ್ರೆಂಡ್ಸ್ ಲಿಸ್ಟ್ನಾಗ ಒಬ್ರು ಮದುವೆ ಅಜ್ಜಿಗೆ ವಿಭೂತಿ ಅವ್ರಿಗೂ ಇಬ್ರಿಗೆ ಅಪ್ಪಾಜಿ ತರ್ತಾರಂತ. ಅಜ್ಜಿಗೆ ಒಳಗೆ ಹೋಗ್ಬೇಕಂತ ಭಾಳ ಇತ್ತು, ಬಟ್ ಇಲ್ಲಿ ಫುಲ್ ಮೆಟ್ಲುಗಳು ಇದಾವೆ, ಮತ್ತು ಅಲ್ಲಿಂದನೂ ಮೇಲೆ ಹೋಗ್ಬೇಕು ಮೆಟ್ಲು, ಹಂಗಾಗಿ ಆಗಲ್ಲ. ಇಲ್ಲಿಂದನೇ ಕೈ ಮುಗಿರಿ, ಏನಾಗಲ್ಲ. ಅಜ್ಜಿ ಅಲ್ಲಿ ಮೆಟ್ಲು ಭಾಳ ಅದಾವು. ಎಲ್ಲಿ? ಇಲ್ಲೆಲ್ಲ ಅದು ಅಲ್ಲೈತೆ ಗುಡಿ, ಅದು ಗುಡಿ. ಹಾಂ ಹೋಗಿ ಬಂದ್ವಿ ನಾವು. ಇಲ್ಲಿಂದನೇ ಪೂಜೆ ಮಾಡಿಸಿ, ಅಲ್ಲ ಸಾರಿ ದರ್ಶನ ಮಾಡಿಸಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಪ್ರಸಾದನೂ ಆ್ಯಕ್ಚುಲಿ ಉಳುವಿ ಚನ್ನಬಸವ ಪ್ರಸಾದ ಸ್ವಲ್ಪ ಮಿಸ್ ಆಗ್ತಿತ್ತು, ಸ್ವಲ್ಪ ಎಲ್ರಿಗೂ. ವಾಪಸ್ ಅಜ್ಜಿನ ಕರ್ಕೊಂಡು ಕಾರ್ ಹತ್ರವರೆಗೂ ಹೋಗತ್ತ, ಬಟ್ ಎಲ್ರಿಗೂ ಹಶ್ವಾಗೈತಿ. ಯಾವುದೋ ಹೋಟ್ಲು ಏನಾರ ತಿನ್ನಕ್ಕೆ ಏನಾರು ಸಿಕ್ತತ್ತ, ಏನಾರ ಸ್ವಲ್ಪ ಲೈಟಾಗಿ ತಗೊಂಡು ಚಪ್ಪಲಿ ಮುಂದುವರೆದ್ರಾಯ್ತು ಅಂತ ಅನ್ಕೊಂಡಿವಿ. ಅದು ಫ್ಯಾನ್ ಎಷ್ಟು ಅಮ್ಮ? ಫಸ್ಟ್ ಅವ್ನ ಫ್ಯಾನ್ ಎಷ್ಟು ಕೇಳೋದು. ಅದು ಫ್ಯಾನ್ ಕೊಡ್ರಿ ಒಂದು ಅಕ್ಕರ್. ಹಾಂ ಇಲ್ಲ ಐತಲ್ಲ ಹಿಂಗೆ ಗೊತ್ತದ ನೋಡ್ರಿ, ಫ್ಯಾನ್ ಕೊಡಿಸ್ಕೊಂಡ. ಹೆಂಗೈತಪ್ಪ ಮಲಕ್ರ? ಹೆಂಗೈತೆ ಕ್ವಾಲಿಟಿ? ಅದು ಹೆಂಗದ ಇರ್ರಿ ಮಾಡ್ರಕ್ರ? ಅವನಿಗೂ ಫೇವ್ರೇಟ್ ವಾಟರ್ ಮಿಲನ್, ಇಲ್ಲೂ ವಾಟರ್ ಮಿಲನ್ ಸಿಕ್ತು. ತೋರಿಸಿ ಉಳುವಿ ಬಳಿ ಎಲ್ಲಿ? ಮತ್ತು ನಮ್ಗೊಂದು ಸ್ವಲ್ಪ ಗಂಡು ಮಕ್ಳಿಗೆ ಖಾರ ಮಂಡಕ್ಕಿ ತಾಳ್ರಿ. ಏಯ್ ರಿಷು, ಎಷ್ಟದಾವ ಮನೆಗೆ ಇಂಥವು ನಿನ್ನ ಹತ್ರ? ಎಷ್ಟದಾವು? 3 ಅದಾವ ಅದಲ್ಲ, ಮತ್ತು ಇನ್ನೊಂದು ಬೇಕಾ? ಗಾಳಿ ಬೀಸಾಕತ್ತೈತಿ, ಒಟ್ಟು ಬೇಕು. ನೋಡಿದ್ನಂದ್ರೆ ಮುಗೀತು, ಬೇಕು. ನಮ್ಮನ್ನ ಬಿಟ್ಟು ಆಗ್ಲೇ ನೋಡ್ರಿ ಎಲ್ಲ ತಿಂದು ಮುಗಿಸ್ಯಾರ. ನಾವು ಅಲ್ಲಿ ನಿಂತೀವಿ, ಒಂದ್ ಮಾತು ಕರೆದಿಲ್ಲ, ಏನಿಲ್ಲ. ಅಣ್ಣ ಆಗ್ಲೇ ಅಕ್ಕನ್ ಕರ್ದಿಯ, ಅಕ್ಕನ್ ಕರ್ದಿಯ ಹಿಂಗ ಒಟ್ಟಿಸ್ಬಿಟ್ಟಿತ್ತು. ಉಪ್ಪಿಟ್ಟು ಬಂತು ನೋಡ್ರಿ ರಿಷು. ಇಲ್ಲಾಗಲೇ 2 ಖಾಲಿ ಆಗಿ ಉಪ್ಪಿಟ್ಟು. ಒಂದು ಪ್ಲೇಟ್ ಇಡ್ಲಿ ಖಾಲಿ ಆಗೈತಿ, 2 ಉಪ್ಪಿಟ್ಟು ಖಾಲಿ ಆಗಿ. ಒಬ್ಬ 1 ಪ್ಲೇಟ್ ಇಡ್ಲಿ, 1 ಪ್ಲೇಟ್ ಉಪ್ಪಿಟ್ಟು, ಮತ್ತೊಂದು ಪ್ಲೇಟ್ ಉಪ್ಪಿಟ್ಟು, ಈಗ ಇನ್ನೊಂದು ಪ್ಲೇಟ್ ಉಪ್ಪಿಟ್ಟು. ಅಲ್ಲೋ ನೀವೇನು ಹೇಳಿರಿ ಸಿಂದ? ಉಪ್ಪಿಟ್ಟು ಅಂತ ಇಡ್ಲಿ ಐತಿ ನೋಡು ಪಾಪುಗ, ಸ್ವಲ್ಪ ಹಾರ್ಡ್ ಐತಿ ಇಡ್ಲಿ ಐತಿ. ಅಲ್ಲ ಅಲ್ಲಿ ಬಿಸಿ ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ಪಕ್ಕಕ್ಕೆ ಖಾರ ಮಂಡಕ್ಕಿ ಮೆಣಸಿನ್ಕಾಯಿ ಬಿಸಿ ಬಿಸಿ ಒಡಿಯಲ್ಲ ಬಿಡತ್ತ. ಗುಂಡಣ್ಣ ಮನೆಗೆ ಉಪ್ಪಿಟ್ಟು ಇಷ್ಟಪಡಲ್ಲ. ಇಲ್ಲಿ ನೋಡ್ರಿ ಉಪ್ಪಿಟ್ಟು ಹೆಂಗೈತಿ ರಿಷು? ಹೆಂಗೈತಿ ಉಪ್ಪಿಟ್ಟು? ಜೋರಾಗಿ ಹೇಳ. ಅಂದ್ರೆ ಹೊಟ್ಟೆ ಪಾಪ ಗುಂಡುಗೆ ಏನು. ಇಲ್ಲಿ 3 ಉಪ್ಪಿಟ್ಟು, 1 ಇಡ್ಲಿ. 4 ಉಪ್ಪಿಟ್ಟು ಇಲ್ಲಿ.
4 ಉಪ್ಪಿಟ್ಟು 1 ಇಡ್ಲಿ. ಹೌದು, ಆಮೇಲೆ 2 ಹಾಫ್ ಚಾ ತಗೊಂಡಿರ್ತೀನಿ. ನೀನೊಂದು ಸ್ಪೂನ್ ತಿನ್ನಿ ನೋಡಿ ಹೆಂಗೆ ತಿನ್ನಿಸ್ತಾನೆ ಹೆಂಗೆ ಅಂತಾರೆ ವಿಡಿಯೋ ನೋಡಿ. ಏನಪ್ಪ ಜೇ ಏನು ಅದನ್ನು ತೋರಿಸ್ಬೇಕಂತ ನೋಡ್ರಿ. ಇದನ್ನ ಮನೆ 3 ಇದ್ರು ಕೊಡಿಸ್ಕೊಂಡ. ಇನ್ನೊಂದು ಕಡೆ ಬಂದ್ವಿ, ಬಿಸಿ ಬಿಸಿ ವಾವ್ ಗಿರ್ಮಿಟ್ಟು ಬಂತು. ಮೆಣಸಿನ್ಕಾಯಿ ಹೇಳ್ಬಿಡ್ರಿ ಒಂದಷ್ಟು. ಇದು ಈರುಳ್ಳಿ ಬೋಂಡ ತಗ ಇಲ್ಲ ಯಾಕ ನೋಡ್ರಿ ಬಿಸಿ ಹೂವು ಮೆಣಸಿನ್ಕಾಯಿ, ಆಲೂ ಬೋಂಡ, ಈರುಳ್ಳಿ ಬೋಂಡ, ಗಿರ್ಮಿಟ್ಟು ತಂದಾರ ಅಲ್ಲಿಂದ. ಚೆನ್ನಾಗೈತಿ. ಹೆಂಗೈತಿ ಹೆಂಗೈತಿ ಬೃಂದಕ್ಕ? ಚೆನ್ನಾಗೈತಿ. ಗಿರ್ಮಿಟ್ಟು ಹೆಂಗೈತಮ್ಮ? ಗಿರ್ಮಿಟ್ಟು ಚೆನ್ನಾಗೈತಿ. ಇವತ್ತಿದೆ ಊಟ ಆಯ್ತು. ಮತ್ತೇನ್ ಬೇಡ ಅಲ್ಲವಾ? ಮೆಣಸಿನ್ಕಾಯಿ ಬಿಸಿ ಐತಿ, ಆಮೇಲೆ ವಿಡಿಯೋ ಮಾಡ್ತೀನಿ ತಿಂದು. ಮೆಣಸಿನ್ಕಾಯಿ ಚೆನ್ನಾಗೈತಿ ನೋಡ್ರಿ. ಮೆಣಸಿನ್ಕಾಯಿ ಚೆನ್ನಾಗೈತಿ. ಇನ್ನೊಂದು ಇದು ಬಂತು, ಮಳೆಗೆ ನೆನ್ಕೊಂಬಂದ ಮೆಣಸಿನ್ಕಾಯಿ ಮಸ್ತ್ ಐತಿ. ಇಲ್ಲ ಇನ್ನೊಂದು ಇದು ಪ್ರಕಾಶ್ ಮಾಮನು ಬರ್ತಾರೆ. ಅವ್ರು ಪ್ರಕಾಶ್ ಮಾಮರ್ಗೆ ಹೇಳ್ಬಿಡ್ರಿ 5 ಮೆಣಸಿನ್ಕಾಯಿ ಒಂದೇ ಸಲ ಹೇಳ್ಬಿಡ್ರಿ. ಮತ್ತೆ ಬಿಸಿ ಮಿರ್ಚಿ ಬಿಡ್ಬಿಟ್ಟು ಚೆನ್ನಾಗತ್ತು. ಹೆಂಗೈತೆಲ್ಲ ಹೆಂಗೈತೆಲ್ಲ? ಏಕ್ ನಂಬರ್ ಕ್ವಾಲಿಟಿ, ಸೂಪರ್. ಒಳ್ಳೆ ಮಳೆಗೆ ಅಲ್ಲ ಮಳೆಗೆ ಒಳ್ಳೆ ಟೇಸ್ಟ್. ಬಿಸಿದು ಪೂರ್ತಿ. ಮೆಣಸಿನ್ಕಾಯಿ ಬಂದಿಲ್ಲ ನಂಗೇನು. ಮೆಣಸಿನ್ಕಾಯಿ ಬರ್ತೈತಿ. ಬಿಸಿ ಬಿಸಿ ಮೆಣಸಿನ್ಕಾಯಿ, ಆಲೂ ಬೋಂಡ, ಆಮೇಲೆ ಗಿರ್ಮಿಟ್ಟು, ಕಂದ ಬಜ್ಜಿ. ಈಗ ಚಾ ಹೇಳಿದಾರೆ ಮಸ್ಟ್ ಅಂಡ್ ಚಾ ಮಾತ್ರ ಮಸ್ಟ್. ಅದು ಒಳ್ಳೆ ಮಳೆ, ಫುಲ್ ಮಸ್ತ್ ಮಳೆಯಲ್ಲಿ ಇದನ್ನೆಲ್ಲ ತಿಂದು ಒಂದು ಚಾ ಕುಡಿಯೋದೇ ಒಂದು ದೊಡ್ಡ ಮಜಾ. ಅದು ಎಲ್ಲರ ಜೊತೆಗೆ. ನಾನು ಆಗಲೇ ಒಂದು ಕಪ್ ಚಾ ಕುಡಿದಿದ್ದೆ, ಬಟ್ ಈಗ ಮೆಣಸಿನ್ಕಾಯಿ ಇದೆಲ್ಲ ತಿಂದಾದ್ಮೇಲೆ ಮತ್ತೊಂದು ಬಿಸಿ ಬಿಸಿ ಚಾ ಸುಡ್ತೈತಿ, ದೂರ ನಿಂತ್ಕೊಳ್ರಿ. ಸೂಪರ್ ಚಾ. ಟೀ ಸೂಪರ್ ಸ್ವೀಟ್ ಐತಿ ಭಾಳ, ಸ್ವಲ್ಪ ಹಾಲು ಕಮ್ಮಿ ಐತಿ. ಎಲ್ಲ ಮಂಡಕ್ಕಿ ಬೆಲ್ಲ ಹಾಕ್ಯಾರ ಮೋಸ್ಟ್ಲಿ. ಬೆಲ್ಲ ಇದೆ. ಬೆಲ್ಲದ ಚಾ ಅದೇ ಒಟ್ಟು ಚಾ ಅಂದ್ರೆ ಬೆಲ್ಲ ಹಾಕ್ಯಾರ. ಚಾ ಆದ್ಮೇಲೆ ಮತ್ತೆ ಮೆಣಸಿನ್ಕಾಯಿ, ಅದು ಬಾಯಿ ಸಿಹಿಯಾಗಿತ್ತು ಅಂತ. ಬೆಲ್ಲ ಜಾಸ್ತಿ ಇತ್ತು, ಸ್ವೀಟ್ ಜಾಸ್ತಿ ಇತ್ತು ಅಂತ ಹೇಳಿ ಮತ್ತೊಂದು ಬಾಯಿ ಖಾರ ಬೇಕು ಅಂತ ಹೇಳಿ ಸುಡ್ತದ, ಭಾಳ ಸುಡ್ತದ. ನಂಗೊಂದು ಬೈಟ್. ಓಹೋ ಅಮ್ಮಗೊಂದು ಸ್ವಲ್ಪ ಅಂತ ಸುಡಕತ್ತೈತಿ ಭಾಳ. ನೀವೊಂದು ಸ್ವಲ್ಪ ತಗೊಳ್ರಿ. ಅಲ್ಲಿ 2 ಮಿರ್ಚಿನ ಅಜ್ಜಿಗೆ ಇನ್ನೊಂದು ಮಿರ್ಚಿ. ಒಂದ್ ಮಿರ್ಚಿ ಕೊಟ್ಟು ಬಂದಿತ್ತು, ಈಗ ಇನ್ನೊಂದು ಮಿರ್ಚಿ ಅಂತ ಅಜ್ಜಿಗೆ. ಬರೀ ಇಟ್ಟಷ್ಟೇ ಖಾರ ಅಜ್ಜಿಗೆ. ಅಲ್ಲಿ ನೋಡ್ಬಾ ಹೆಂಗ್ ತಿನ್ನತ್ತ. ಬರ್ರಿ ನಮ್ಮ ಅಜ್ಜಿ ಏನೇನು ತಿನ್ನಕತ್ತೈತಿ ತೋರಿಸ್ತೀನಿ ನಿಮ್ಗೆ. ಇದ್ರಾಗೂ ಮಂಡಕ್ಕಿ ಹಾಕಿ ಕೊಟ್ಟ ನೋಡ್ರಿ ಅಜ್ಜಿ. ಬರೀ ಮೆಣಸಿನ್ಕಾಯಿ ಹಿಟ್ಟಷ್ಟು ಅಜ್ಜಿ. ಇಲ್ಲಿ ನೋಡ್ರಿ, ಇಲ್ಲಿ ಅಜ್ಜಿದು ಇಲ್ಲೊಂದು ಮೆಣಸಿನ್ಕಾಯಿ ರನ್ನಿಂಗ್ ಐತಿ, ಇಲ್ಲೊಂದು ಮೆಣಸಿನ್ಕಾಯಿ. ಹೆಂಗೈತೆ ಅಜ್ಜಿ ಮೆಣಸಿನ್ಕಾಯಿ? ಖಾರ ಐತಿ, ತಿನ್ನಕ್ ಹೋಗ್ಬಿಟ್ರೆ ಮೆಣಸಿನ್ಕಾಯಿನ ಬರೀ ಹಿಟ್ಟಷ್ಟ ತಿನ್ರಿ. ಹಿಟ್ಟಷ್ಟ ತಿನ್ರಿ, ಸುಡ್ತೈತಿ ನಿಧಾನ. ಏನಜ್ಜಿ ಹೆಂಗೈತೆ? ಚೆನ್ನಾಗೈತಿ. ಖಾರ ಇಲ್ಲ. ಸರಿ ತಡ್ರಿ, ಮತ್ತೇನಾರ ಬೇಕಾ? ಟೀ ಕಾಫಿ ಇಲ್ಲ, ಅಲ್ಲಿ ಬರೀ ಟೀ ಒಂದೇ ಐತಿ. ಬೇಡ ಬೇಡ ಅಂತ ಬೇಡ. ಎಲ್ಲ ಬಿಲ್ ಮಾಡಿಸ್ಲಪ್ಪ. ಬಿಲ್ ಮಾಡಿಸಿ ಮುಗೀತು ಅಜ್ಜಿದು. ಕಾಫಿ ಇದ್ರೆ ಬೇಕು ಅಂತ ಕಾಫಿ ಇಲ್ಲ. ಅಜ್ಜಿ ಬ್ಯಾಗ್ ಎಲ್ಲ ಐತಿ. ನಾವೆಲ್ಲ ಈಗ ಕಾರಲ್ಲಿ ಇದೊಂದು ಸೀಟ್ ಕೂಡ ಮಡಚಿ ಎಲ್ಲರೂ ಹೇಗೆ ಕೂತಿದೀವಿ ನೋಡ್ರಿ. ಬೃಂದ, ಅತ್ತಿಗೆ, ನಿಧು, ಅಂಬು ಒಂದ್ ಸೀಟ್ ಅಜ್ಜಿಗೆ ಮಾತ್ರ ಹಾಕಿ ಇನ್ನು ಉಳಿದಿದ್ದೆಲ್ಲ ಮಡಚಿ ನಾವು ಕೂತ್ ಬಿಟ್ಟಿದೀವಿ ಇಲ್ಲಿ ಪೂರ್ತಿ. ಫಾಗ್ ಐತಿ ಮುಂದೆ ನೋಡಿ, ಸನ್ ರೂಫ್ ಮೇಲ್ಗಡೆ ಓಪನ್ ಮಾಡಿದೀವಿ. ಹೆಂಗಿದೆ ಅಂಬು ಜರ್ನಿ? ಉಳ್ವಿಯಿಂದ ಈಗ ಹುಬ್ಳಿಗೆ ಹೋಗ್ತಾ ಇದೀವಿ. ಮಸ್ತ್ ಐತಿ ಒಂಥರ ಜರ್ನಿ. ಲಗೇಜ್ ಗಿಗೇಜ್ ಎಲ್ಲ ಮೈ ಮೇಲೆ ಹಾಕೊಂಡು. ಅದು ಉಳ್ವಿ ರೋಡ್ ನಿಮ್ಗೆ ಗೊತ್ತಿರ್ಬೇಕು ಹೆಂಗೈತಿ ಉಳ್ವಿ ರೋಡ್. ಸೂಪರ್. ಈಗ ಇದ್ರಲ್ಲಿ ಕೂತ್ಕೊಂಡು ಊನೋ ಕಾರ್ಡ್ಸ್ ಆಡೋಣ. ನಾನು ಜಾಯ್ನ್ ಆಗ್ತೀನಿ, ನಾನು ಅಮರ್ ಜಾಯ್ನ್ ಆಗ್ತೀನಿ.
ಓನಪ್ಪ ಜಿಗಿಲ್ ನೋಡ್ರಿ ನಮ್ಮ ರಿಷುನು ಇಲ್ಲಿ ಮೂಲೆ ಕುಂತಾನ ನೋಡಿ. ಅಂಬು ಮಸ್ತ್ ಬರಕತ್ತ ನೋಡಿ ಫೋಟೋದಾಗ. ಅಂದ್ರೆ ಕರೆಕ್ಟ್ ಫ್ರೇಮ್ ನಾಗ ಅವನು ಈಗ ನೆಕ್ಸ್ಟ್ ಬಯೋಡೇಟಾಗ ಫೋಟೋ ಹಾಕಕ ಮಸ್ತ್ ಐತಿ. ಸನ್ ರೂಫ್ ಕೆಳಗಡೆ ಕುಂತ ಫೋಟೋ ಹಾಕಕ್ಕೆ. ಉಳ್ವಿ ಅಲ್ಲಿ ನೋಡಿ ತೋರ್ಸಂಬು ಉಳಿತು. ಜೈ ರಿಷುನು ಜೈ ಅಂದ. ಇನ್ನೊಂದ್ಸಲ ಅಂದ ರಿಷು ನೀನು. ರಿಷು ಜೈ ಅನ್ನ. ಹಾಯ್. ಸೊ ಈಗ ನಾವೆಲ್ಲ ಒಂದೇ ಒಂದು ಟೀ ಬ್ರೇಕಿಗೆ ನಿಲ್ಸಿದ್ವಿ. ಉಳುವಿಯಿಂದ ಆನ್ ದಿ ವೇ ಹೋಗ್ಬೇಕಾದ್ರೆ ಸಖತ್ ಘಾಟ್ ಸೆಕ್ಷನ್. ಎಲ್ಲಾರ್ದು ಎಕ್ಸ್ಪೀರಿಯನ್ಸ್ ಘಾಟ್ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹೇಳ್ಬೇಕು. ಅದ್ರ ಜೊತೆಗೆ ಒಂದು ಕಪ್ ಒಳ್ಳೆ ಬಿಸಿ ಬಿಸಿ ಚಾ ಕುಡಿರಿ. ಬಿಸಿ ಚಾಯ್ ಚಾ ಕುಡಿಯೋಣ. ಬಿಸಿ ಬಿಸಿ ಚಾಯ್. ಅಮರ್ ಅಕ್ಕ ನಿಂಗೆ ಚೆನ್ನಾಗೈತಿ. ಸಕ್ರೆ ಇಲ್ಲ, ಭಾಳ ಲೈಟ್ ಆಗೈತಿ. ಅಮರ್ ಬಾಯ್ಲಿ ಮೈಕ್ ಐತಿ ನೋಡಿ ಇಲ್ಲಿ ತಗೊಳ್ಳಿ ಕೈಯಲ್ಲಿ. ಎಲ್ಲರಿಗೂ ಸೇವೆ ಮಾಡಿರಿ. ಹೆಂಗಿತ್ತು ಘಾಟ್ ಸೆಕ್ಷನ್ ಎಕ್ಸ್ಪೀರಿಯನ್ಸ್ ಹೇಳೋದು ಎಲ್ಲರಿಗೂ. ಅಲ್ಲ ಫಸ್ಟ್ ಆಫ್ ಆಲ್ ನಾನು ತುಂಬಾ ಅಡ್ವೆಂಚರಸ್, ಎಕ್ಸ್ಪ್ಲೋರಿಂಗ್, ಡ್ರೈವಿಂಗ್ ಇಷ್ಟ. ಇಲ್ಲ ಘಾಟ್ ಸೆಕ್ಷನ್ ಬಗ್ಗೆ ಅಮರ್ ಎಕ್ಸ್ಪ್ಲೇನ್ ಮಾಡಕತ್ತಾನೆ ಹೆಂಗಿತ್ತು. ಘಾಟ್ ಸೆಕ್ಷನ್ ಫಸ್ಟ್ ಟೈಮ್ ಇನ್ ದ ಲೈಫ್ ನನಗೆ ಫುಲ್ ಈ ರೇಂಜಿಗೆ ಕರುಸ್ ಎಲ್ಲ ಭಾಳ ಐತಿ. ಉಳ್ವಿಗೆ ತುಂಬಾ ಹೋಗ್ಬೇಕಾದ್ರೆ ಕ್ಲೋಸ್ ಇತ್ತು. ನನ್ನ ಫ್ರೆಂಡ್ಸ್ ಏನೋ ನೋಡ್ತಿದ್ರೆ ಆಶ್ಚರ್ಯ ಪಡ್ಬೋದು ನೀವು, ಬಟ್ ಸ್ಟಿಲ್ ನಾನು ಹೇಳ್ತಿದ್ದೇನೆ ಅಂದ್ರೆ ಅದು ತುಂಬಾ ಕಟು ಸತ್ಯ. ಅದು ಅಂದ್ರೆ ತುಂಬಾ ಇದಾಯ್ತು, ತುಂಬಾ ಸಂಕಟ. ಅದು ಫುಲ್ಲು ಅವಾಗ ಬೇರೆ ಊಟ ಮಾಡಿ ಆಮೇಲೆ ರೋಡ್ ಚೆನ್ನಾಗಿರೋದಕ್ಕೆ ರೋಡ್ ಚೆನ್ನಾಗಿತ್ತು. ಒಂದ್ 2-3 ಕಡೆ ರಫ್ ಪ್ಯಾಚಸ್ ಇತ್ತು, ಆದ್ರೆ ತುಂಬಾ ಹೊಟ್ಟೆಲೆಲ್ಲ ತಳಸ್ದಂಗ ಆಯ್ತು. ಪಾಪುಗಳಿಗೆ ಒಂದು ಮಿಂಚುಗಂತೂ ಒಂದ್ ರೌಂಡ್ ಇದನ್ನು ತೊಂದರೆನೇ ಆಯ್ತು. ಇವಾಗ ಸದ್ಯಕ್ಕೆ ಓಕೆ, ಬಟ್ ತುಂಬಾ ಆಯ್ತು. ಈಗ ಸ್ವಲ್ಪ ಟೀ ಬ್ರೇಕಿಂಗ್ ನಿಲ್ಸಾದ್ಮೇಲೆ ಒಂದ್ ರೇಂಜಿಗೆ ಎಲ್ಲ ಸೆಟಲ್ ಡೌನ್ ಆಗಿದ್ದಾರೆ. ಈಗ ಊಟ ಬೇರೆ ಸರಿ ಮಾಡಿರ್ಲಿಲ್ಲ, ಲೇಟ್ ಆಯ್ತು. ಊಟ ಒಂದ್ ಲೇಟ್ ಆಯ್ತಲ್ಲ, ಮಂಡಕ್ಕಿ ಮಿರ್ಚಿ ಎಲ್ಲ ಆಯ್ತು ಸ್ವಲ್ಪ. ಬಟ್ ಸ್ವಲ್ಪ ಇದಾಯ್ತು, ಒಂಥರ ಮಜಾ ಇತ್ತು. ಅದಕ್ಕೆ ಟೀ ಎಲ್ಲರಿಗೂ ಕೊಟ್ಟೆ. ಸೇವೆ ಎಲ್ಲರಿಗೂ ಮಾಡ್ರಿ. ಪ್ರತಿಫಲ ಯಾರಿಂದ ನಿರೀಕ್ಷಿಸಬೇಡ್ರಿ. ಭಗವಂತ ನಿಮಗೆ ಪ್ರತಿಫಲ ಕೊಡ್ತಾನೆ. ಡೈಲಿ ಬೆಳಗ್ಗೆ ಮೆಡಿಟೇಷನ್ ಮಾಡ್ರಿ. ಹಾಂ ಒಳ್ಳೆಯವ್ರಿಗೆ ಒಳ್ಳೇದಾಗ್ತೈತಿ. ಚೆನ್ನಾಗಿತ್ತಲ್ಲ ಟೀ? ಟೀ ಎಂಬು ನೀನು ಸ್ವಲ್ಪ ಟೇಸ್ಟ್ ಮಾಡ್ಬೇಕು. ಚೆನ್ನಾಗಿತ್ತು. ಹುಬ್ಳಿಗೆ ಹೋದ್ಮೇಲೆ ಒಂದ್ಸಲ ಏನಾದರೂ ಗಂಡನ ಜೊತೆ ಜಗಳ ಮಾಡಬೇಕು ಅಂತಂದರೆ ಮಾಡಬೇಕು ಅಂತಂದು ಹಿಂಗೆ ಬಂದಾಗ ಅವ್ನ ಗಂಡ ಏಕದಮ್ ಮೊಬೈಲ್ ಹಿಂಗೆ ಹಿಡಿದಿರ್ತಾನೆ. ಅದ್ರಲ್ಲಿ ಮತ್ತೆ ಬೇರೆ ಎಲ್ಲ ಸ್ಟೇಟಸ್ಗೆ ಹಾಕ್ತಾನಲ್ಲ ಅಂತಂದು ಹೇಳಿ ತಕ್ಷಣ ಮತ್ತೆ ನಗೋದು ಮಾಡೋದು ಇನ್ನೇನೋ ಬೇರೆ ಮಾತಾಡ್ತಾಳೆ. ಅಂದರೆ ಮತ್ತು ಆಕೆ ಹೇಳೋದು ಸ್ಟಾರ್ಟ್ ಮಾಡೋದು ಅವನ ಮೊಬೈಲ್ ಇಡೋದು. ಹಿಂಗಾಗಿ ಅವರಿಬ್ಬರಲ್ಲೂ ಒಂದು ಜಗಳನೇ ಆಗಲ್ಲ. ಈಗ ನೀ ಇದು ಹಿಡ್ಕೊಂಡಿರೋದು ಹಿಂಗೆ ಆಗೈತೆ. ನಾವೇನೋ ಮಾತಾಡ್ಬೇಕು, ಏನೋ ಮಾಡ್ಬೇಕು ಅಂತಂದು ಹಿಡಿದ್ಬಿಡ್ತೀವಿ. ಮತ್ತು ನಾವು ನಮ್ದೆಲ್ಲ ಚೇಂಜ್ ಮಾಡಿ ಮಾತಾಡ್ಬೇಕು. ಹಂಗೆ ಟೀ ಬ್ರೇಕ್ ಆಯಿತು. ಒಂದು 5-10 ನಿಮಿಷ ಎಲ್ಲರೂ ನಿಂತ್ಕೊಂಡು ಮಾತಾಡಿ ಅಲ್ಲಿಂದ ಹುಬ್ಳಿ ಕಡೆಗೆ ಪಯಣ. ಆಲ್ಮೋಸ್ಟು ದಾಂಡೇಲಿ ಪ್ರವಾಸ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹುಬ್ಳಿಗೆ ಹೋಗ್ತೀವಿ. ಎಲ್ಲರೂ ಸುಸ್ತಾಗಿದ್ದಾರೆ ನೋಡ್ರಿ. ಎಷ್ಟು ಸುಸ್ತಾದರೂ ಇನ್ನೂ ಮಾತಾಡೋದು ಮುಗಿಸಿಲ್ಲ ಎಲ್ಲರೂ. ಇನ್ನೂ ಒಟ್ಟ ಭಾಳ ದಿನ ಮೇಲೆ ಎಲ್ಲರೂ ಸಿಕ್ಬಿಟ್ಟಿರೋದಕ್ಕೆ ಎಷ್ಟು ಮಾತಾಡಿದ್ರೆ ಮುಗೀತಿಲ್ಲ. ಅಲ್ಲಿ ಹಂಗಾಯಿತು, ಇಲ್ಲಿ ಹಿಂಗಾಯಿತು. ಚೆನ್ನಾಗಿತ್ತು. 2 ದಿನ ಲಾಸ್ಟ್ ಡೇ ಎಲ್ಲ ಬಂದಿದ್ದಲ್ಲ ಮನೇಲಿ ಸಿಕ್ಕಿದ್ದು. ಈಗ ನಾವು ಇಲ್ಲಿ ಉಡುಪಿ ಕೃಷ್ಣ ಎದುರಲ್ಲಿ ಧಾರವಾಡಲ್ಲೇ ಇರೋದು. ಎಲ್ಲಿ ತಡೀತೀರಿ ಏನು ತಿಂತೀರಿ ಇಶು? ಹೋಟ್ಲಿಗೆ ಬಂದ್ವಿ ಎಲ್ಲರೂ. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ. ಉಡುಪಿ ಕೃಷ್ಣ ಇದು ಅಲ್ಲ, ನಾನು ರಶ್ ಆಯ್ತು ಪೂರ್ತಿ ರಶ್ ಇದೆ. ಪ್ಲಸ್ ಒಂದು ಫ್ರೆಂಚ್ ಫ್ರೈಸು, ಒಂದು ಬೈಟು ಸೂಪು, ಗೋಬಿ ಮಂಚೂರಿ, ಆನಿಯನ್ ಚಿಲ್ಲಿ ಫ್ರೈಡ್ ರೈಸ್, 4 ಐಟಮ್. ಬಿಡ ಬೇಕಾ ಬೇಡ ಸಾಕಾ? ಸೊ ಸಾಕಂತೆ ನೋಡ. ಉಡುಪಿ ಶ್ರೀಕೃಷ್ಣ ಹೋಟೆಲ್ ಉಡುಪಿ ಚೆನ್ನಾಗಿದೆ ಅನ್ಸುತ್ತೆ. ನಾನು ಬಂದಿಲ್ಲ ಇಲ್ಲಿ ಒಂದ್ಸಲನು. ರಶ್ ಐತಿ, ಫುಲ್ ರಶ್ ಐತಿ. ಮೇಬಿ ಚೆನ್ನಾಗಿರುತ್ತೆ. ಸೊ ಊಟ ಮಾಡಿ ಎಲ್ಲರೂ ಸುಸ್ತಾಗಿದ್ದಲ್ಲ. ಸೊ ಹಂಗಾಗಿ ಮತ್ತೆ ಮನೆಗೆ ಹೋಗಿ ಇವ್ರಿಗೆ ಮಾಡ್ರಿ ಅಂತಂದರೆ ಮುಗೀತು, ಸಿಡಿದು ಬಿಡ್ತಾರಲ್ಲ. ಸೊ ಹಂಗಾಗಿ ಇಲ್ಲೇ ಅಂದಿವೆ ಊಟ ಮಾಡ್ಕೊಂಡು ಹೋಗಿ ಅಂದರೆ ಆರಾಮಾಗಿ ಪಾಪುಗಳು ಮಕ್ಕಂತಾರೆ. ಉಳುವಿ ಹೋಗಿ ಬರೋದು ರೋಡ್ ಏನೈತಲ್ಲ ಭಾಳ ಸ್ವಲ್ಪ ಹೆವಿ ಅಂದ್ರೆ ಚೆನ್ನಾಗೈತಿ. ಸೊ ಹಿಂಗೆ ಹೋಗೋದಕ್ಕೆ ಸ್ವಲ್ಪ ಎಲ್ಲರೂ ಸ್ವಲ್ಪ ಇದಾಗಿದ್ರು. ಬಟ್ ಪರವಾಗಿಲ್ಲ, ಈಗ ಬಂದು ಊಟ ಮಾಡಿ ಹೋಗಿ ಒಂದು ರೌಂಡ್ ಮಕ್ಕೊಂಡ್ರು ಅಂದ್ರೆ ಬೆಳಗ್ಗೆಲ್ಲ ಸ್ಟ್ರೈಟ್ ಆಗ್ತದೆ. ಓಕೆನಾ ರೇಷು? ಫ್ರೆಂಚ್ ಫ್ರೈಸ್ ಬರ್ತೈತಿ ಈಗ. ಬಟ್ ಫ್ರೆಂಚ್ ಫ್ರೈಸ್ ಬರುತ್ತೆ. ಫ್ರೆಂಚ್ ಫ್ರೈಸ್ ತಿನ್ನಲ್ಲ ಇಲ್ಲಿ ನೋಡಿಲಿ ರಿಷು ಏನು ಮಾಡಕೈತಿ? ಅಮರ್ ಮಾಮ ಹೇಳ್ಕೊಟ್ಟು
ಗರಗಸ ಅಮ್ಮರ ಮಾಮ ಹೇಳ್ಕೊತ ಫ್ರೆಂಚ್ ಫ್ರೈಸ್ ಇಲ್ಲ ಬತಡ ಬತಡ ವಿಶು ಬತಡ ಬಕಡ ಅನ್ನ ಬತಡ ಅನ್ನ ಬತಡ ಮಾಡ ಮತ್ತೆ ಏನದು ಬತಡ ನಮ್ಮ ಚಾಚಾ ಏನ್ ಮಾಡಕತ್ತಾರ ನೋಡ್ರಿ ಅಂತ ನಿದ್ದೆ ಬಂದ್ಬಿಟ್ಟ ಓನ್ ಹೆಂಗ್ ಮಾಡ್ದಾಡಕತ್ತ ನಾನು ತಿನ್ಲಿದ್ನ ನೋಡು ನೋಡ್ದೇನ ನಾನಲ್ಲ ನೀನ್ ತಿನ್ನಿಸ್ಬೇಕು ಓಹೋ ಇಲ್ಲಿ ಅಮ್ಮರವರು ಕರ್ಡ್ ರೈಸ್ ತರಿಸಿ ಕೂಡಿಸಿದ್ದಾರೆ ಕಾಲು ಕಿಟ್ಟಿದ್ದು ಹಾಲು ತಿಂದ್ಬಿಟ್ಟಿದ್ವಿ. ಫಸ್ಟು ಇಲ್ಲಿ ಜಾಗ ಇರಲಿಲ್ಲ ಇಲ್ಲಿ ಕಾಲು ಕೂತಿದ್ವಿ ವೆಜ್ ಬಿರಿಯಾನಿ ಹೇಳಿದಾರೆ ಇನ್ನೂ ಬಂದಿಲ್ಲ ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಕೊನೆಗೆ ಚೆನ್ನಾಗಿರೋ ಗೋಡಂಬಿ ಎಲ್ಲ ಐತೆ ನೋಡಿ ತಿನ್ಸುತ್ತೆ ಚೆನ್ನಾಗಿದೆ ಗೋಡಂಬಿ ಸೊ ಇವು ದಾಲ್ ಕಿಚಡಿ ಆಗೈತಿ ಕರ್ಡ್ ರೈಸ್ ತಿನ್ಬೇಕಿನ್ನು ಆಮೇಲೆ ರೋಸ್ಟೆಡ್ ಕ್ಯಾಶ್ಯೂ ಅಜ್ಜಿಗೆ ಒಂದು ಇಡ್ಲಿ ಕೊಡ್ತೀವಿ, ಇಡ್ಲಿ ಸಾಂಬಾರ್ ಚಟ್ನಿ. ಅಜ್ಜಿದೆಲ್ಲ ಅಲ್ಲೇ ಏನೋ ಕಾರ್ ಸರ್ವಿಸ್ ಆಗ್ಬಿಟ್ಟಿದೆ ಎರಡು ಇಡ್ಲಿ ತಿಂದು ಕಾರ್ ಸರ್ವಿಸ್ ಕಾರ್ ಸರ್ವಿಸ್ ಅಜ್ಜಿಗೆ ಅಜ್ಜಿ ಎರಡು ಇಡ್ಲಿ ತಿನ್ನಿಲ್ಲ, ಒಂದೇ ತಿಂತು, ಒಂದು ನನಗೆ ಕೊಡ್ತು. ಒಂದು ನಿಮಗೆ ಸೊ ಇಡ್ಲಿ ದಾಲ್ ಕಿಚಡಿ ಕರ್ಡ್ ರೈಸ್ ವೆಜ್ ಬಿರಿಯಾನಿ 4 5 ಮಾಡಿಬಿಡೋಣ ಇನ್ನೊಂದು ಬೇಡ ಬೇಡ ಅಲ್ಲಿ ತಿಂದು ಬಂದಲ್ಲ ಫ್ರೆಂಚ್ ಫ್ರೈಸ್ ಅಲ್ಲಿ ನಮ್ಮಿದ್ರಲ್ಲಿ ಫ್ರೆಂಚ್ ಫ್ರೈಸ್ ತಿಂದು ಬಂದಾರ ಬಂತು ನೋಡ್ರಿ ಬಿರಿಯಾನಿ ಆ್ಯಕ್ಚುಲಿ ಬಿರಿಯಾನಿ ಅಂದರೆ ನನಗೂ ಇಷ್ಟ ವೆಜ್ ಬಿರಿಯಾನಿ ಇದು ಹೈದ್ರಾಬಾದ್ ಟೈಪ್ ಅಲ್ಲ ಇದು ನಾನು ಮನೇಲಿ ಒಂದ್ಸಲ ಮಾಡ್ತೀನಿ ತಡಿ ಲೇಯರ್ ಬೈ ಲೇಯರ್ ನೋಡ್ರಿ ಉಡುಪಿಯಿಂದ ಸೀದಾ ಅಂದರೆ ಉಡುಪಿ ಹೋಟ್ಲಿಂದ ಉಡುಪಿ ಹೋಟ್ಲಿಂದ ಸೀದಾ ಈಗ ಮನೆಗೆ ಹೋಗ್ತಿದ್ದೀವಿ ಆಲ್ಮೋಸ್ಟ್ ಲಾಗ್ ಮುಗ್ಸೋ ಟೈಮು ಹೌದು ಚೀಟಿ ಆಡೋಣ ರಾತ್ರಿ ಇನ್ನೂ ಐತ್ರಿ ರಾತ್ರಿ ಹುಡುಗನ ಮಲಗಿಸಿ ಏನೋ ಚೀಟಿ ಆಟ ಆಡ್ಬೇಕಂತ ನಿನ್ನೆ ಆ್ಯಕ್ಚುಲಿ ಅವ್ರು ನಾವು ಅಷ್ಟೇ ಆಟ ಆಡಿದ್ವಿ ಅಂತ ಅಕ್ಕ ಸಿಟ್ಟಾಗ್ಬಿಟ್ಟಾರ ಇವತ್ತು ಅದಕ್ಕೆ ಇನ್ನೊಂದ್ಸಲ ಆಡೋಣ ಈಗ ಇವತ್ತು ಚೀಟಿ ಆಡೋಣ ಟೆರೆಸ್ ಮೇಲೆ ಅಲ್ಲೋಗ ನಾ ಟೆರಸ್ ಮೇಲೆ ಅಡ್ಡಾಡೋಣ ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಶೆಕೆ ಎದ್ದು ಬರ್ರಿ ಅಮರ್ ಎದ್ದಿರ್ತಾನೆ ಅಮರ್ ಇದು ನೈಟ್ ಔಟ್ 11 o'clock ಅಲ್ಲ ಫುಲ್ ಇವತ್ತು ರಾತ್ರಿ ಚೀಟಿ ಆಟ ಇನ್ನೇನು ಮತ್ತೆ ಅದೇ ಊನು ಕಾರ್ಡ್ಸೋದು ಮತ್ತೆ ಮೇಲೆ ಟೆರಸ್ಸು ಏನ ಚೀಟಿ ಆಟ ಊನೋನ ಅಲ್ಲಿ ಎಷ್ಟು ಫೋನ್ಗಳು ಆ ಫೋನು ಎಲ್ಲ ನೆಟ್ವರ್ಕ್ ಇದ್ದಿಲ್ಲ ದಾಂಡೆಲಾಗ 2 ದಿನ ಅವಕ್ಕೂ ಮೆಸೇಜ್ಗೂ ರಿಪ್ಲೈ ಮಾಡ್ಬೇಕು ಫಸ್ಟ್ ನಾನು ಈಗ ಹೋಗಿ ಅದೇ ನೀವು ಇನ್ನೂ ಬರೋದು ಲೇಟ್ ಆತಲ್ಲ ಎಲ್ಲ ನಾ ಕುತ್ಕೊಂಡು ಎಲ್ಲ ನಾಳೆ ಯಾರ್ಯಾರಿಗೆ ಎಲ್ಲೆಲ್ಲಿ ಹೋಗ್ಬೇಕು ವರ್ಕ್ 17ಕ್ಕೆ ಹೋಗಿದ್ದೆ ಶಾರುಖಿಗೆಲ್ಲ ಹೇಳಿ ಕೆಲಸಕ್ಕೆ ಹೆಚ್ಚಿ ಬಂದಿನಿ ಈಗ ನಾಳೆ ಸ್ಟೀಲ್ ಆರ್ಡರ್ ಹಾಕೋದವು ಎಸ್ಟಿಮೇಟ್ ತೆಗಿಯೋದವು ಬಂತು ಎಲ್ಲ ಬಂತು ಈಗ ತಲೆ ಹುಬ್ಳಿಗೆ ಬರ್ತಿದ್ದಂಗೆ ಅವೆಲ್ಲ ಬಂದು ಸ್ಟಾರ್ಟ್ ಮಾಡೋಣಂತೆ ನೈಟ್ ಅದನ್ನು ಕೂಡ ನಡ್ರಿ ಅಲ್ಲಿ ಬಾಗ್ಲೂರ್ಗು ನೋಡ್ಬಿಡು ಭಾಳ ಚೆನ್ನಾಗಿರೋದು ಇಷ್ಟೆಲ್ಲ ಮಾಡಿದ್ರಿ ವಜ್ಜಿ ಎಲ್ಲರೂ ಹೋದ್ರ ನಾನು ಬರಲ್ಲ ಹೋಗ್ರಿ ನನ್ನ ಬರ್ತೀನಿ ಸುಮ್ಮನೆ ತಮಾಷೆ ಕರಿತಿರ್ತೀವಿ ಬರ್ರಿ ಜೋ ಬರಲ್ಲ ಅಂದ್ಬಿಡ್ತೈತಿ ಹೆಂಗಿತ್ತಪ್ಪ ದಾಂಡೇಲಿ ಮೈಕ್ ನಿನ್ನ ಹತ್ರ ಐತಿ ಸಾಹೇಬ್ರ ಕೇಳಿಸುತ್ತ ಅದ್ರ ಕೇಳಿಸ್ತೈತಿ ಎಸ್ ಬಟ್ ಒಂಥರ ಅಡ್ವೆಂಚರ್ ಏನ್ ಪ್ಲಾನ್ ಏನ್ ಚೇಂಜ್ ಆಫ್ ಅಲ್ಲಿ ಒನ್ ಆಫ್ ದ ಮೇಜರ್ ಅಡ್ವೆಂಚರ್ ಅಲ್ಲಿ ಕುಂತದ್ ನೋಡ್ರಿ ನಮ್ಮ ಅಜ್ಜಿ ಅಜ್ಜಿನ ಅದೇ ಮೇಜರ್ ಅಡ್ವೆಂಚರ್ ಜಸ್ಟ್ ಚೇಂಜ್ ಆಫ್ ಲೊಕೇಶನ್ ಎಲ್ಲರೂ ಜೊತೆಗೆ ಇರಕ್ ಹೋದಂಗ ಅಷ್ಟೇ ದಾಂಡೇಲಿ ಅಂತ ಹಂಗೇನ್ ಸಪ್ರೇಟ್ ಆಗಿ ಅಲ್ಲೇ ನೀನ್ ನೋಡ್ಲಿಲ್ಲ ಏನ್ ನೋಡಿ ಬರ್ಲಿಲ್ಲ ಏನಮ್ಮ ಆಮೇಲೆ ಆಫ್ ಸೀಸನ್ ಬೇರೆ ಮಳೆ ಬರ್ತಿತ್ತು ಏನು ಇದು ಆಗ್ತಿತ್ತು ಉಳಿವೆ ಆಗೈತಲ್ಲಪ್ಪ ನೆಕ್ಸ್ಟ್ ಎಲ್ಲಿ ಪ್ಲಾನ್ ನೆಕ್ಸ್ಟ್ ಈ ಕಡೆ ಚಿಕ್ಕಮಗಳೂರು ಆ ಸೈಡ್ ಎಲ್ಲಾದ್ರೂ ಪ್ಲಾನ್ ಬೆಂಗಳೂರಿಗೆ ಬ್ಯಾಚುಲರ್ಸ್ ಪಾರ್ಟಿ ಅಪ್ಪ ನೆಕ್ಸ್ಟ್ ನಿಂದು ಅಮರ್ದು ಇಷ್ಟೆಲ್ಲ ಫೋಟೋ ಶೂಟ್ ಮಾಡ್ಕೊಟ್ಟಿವಿ ಒಂದು ಫಿಕ್ಸ್ ಮಾಡಿ ಸಾಂಗ್ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ ಪ್ರೀ ವೆಡ್ಡಿಂಗ್ ಸಾಂಗ್ ಸೆಲೆಕ್ಟ್ ಆಗಿದೆ ಎಲ್ಲ ಆಗಿದೆ ಬೆಸ್ಟ್ ಅದು ಆ ಸಾಂಗ್ ಚೆನ್ನಾಗೈತೆ ಆಕ್ಚುಲಿ ಯಾವುದು ಅದೇ ಸುಂಟ್ರಗಾಳಿ ಸಾಂಗ್ ಕಲಸಿ ಪಾಳ್ಯದ ಸಾಂಗ್ ಸುಂಟ್ರಗಾಳಿ ಅಂತ ಓಕೆ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿವಿ ದಾಂಡೇಲಿ ಎಲ್ಲ ಕಂಪ್ಲೀಟ್ ವಿಡಿಯೋಸು ಅಜ್ಜಿನ ಕರ್ಕೊಂಡು ಹೋಗಿ ಬಂದಿದ್ದು ಒಂದು ರೀತಿ ಸಾಹಸನೇ ಆಗಿತ್ತು ಬಟ್ ಬಿಟ್ಟು ಹೋಗೋ ಸ್ಥಿತಿಯಾಗೂ ಇದ್ದಿಲ್ಲ ಬಿಟ್ಟು ಹೋಗ್ಲೂಬಾರ್ದು ಅಂಥೇಳಿ ಕರ್ಕೊಂಡು ಹೋದ್ವಿ ಎಲ್ಲ ಚೆನ್ನಾಗಾಯಿತು ಮಜಾ ಮಾಡಿದ್ವಿ ಓವರಾಲ್ ಚೆನ್ನಾಗಿತ್ತು ರೆಸಾರ್ಟು ಪರವಾಗಿಲ್ಲ ಚೆನ್ನಾಗೇ ಇತ್ತು ಹಾಗೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡಿದ್ರು ಕೂಡ
ಅವ್ರದ್ದು ಹಾಸ್ಪಿಟಾಲಿಟಿ ಎಲ್ಲ ಓಕೆ ಚೆನ್ನಾಗಿತ್ತು. ಸ್ವಲ್ಪ ಡಿಶಸ್ ಸ್ವಲ್ಪ ಸಣ್ಣ ಪುಟ್ಟ ಅವೆಲ್ಲ ಒಂದಷ್ಟು ಇಂಪ್ರೂವ್ಮೆಂಟ್ಸ್ ಬಿಟ್ಟರೆ ಬೇರೆ ಏನು ಹಂಗೇನಿದು ಇಲ್ಲ. ಒಂದ್ಸಲಿ ವಿಸಿಟ್ ಮಾಡ್ಬೋದು. ಇನ್ನು ಹೇಳೋಕ್ಕೇನು ಇಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗೈತೆ, ನಿದ್ದೆ ಬಂದಿದ್ದಾವೆ. ಎಂಡ್ ಮಾಡೋಣ ವಿಡಿಯೋನ. ಇದೇ ರೀತಿ ಫ್ಯಾಮಿಲಿ ಕಂಟೆಂಟ್ಸ್ಗಳಿಗೋಸ್ಕರ ನಮ್ಮ ಬಿಲ್ಡರ್ಸ್ ಫ್ಯಾಮ್ಲಿನ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ, ಇನ್ನೊಂದು ಫ್ಯಾಮಿಲಿ ಲಾಗ್ ಜೊತೆ ಸಿಗೋಣ. ಅಂಟಿಲ್ ನೆಕ್ಸ್ಟ್, ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.